ನೋಟಿನ ಸಂಕಷ್ಟ ಹೈವೇನಲ್ಲಿ ವಿಮಾನಗಳು ಯಾಕೆ ಇಳಿಯುತ್ತವೆ? ಗಾಡಿಗಳು ಹೋಗೋಕ್ಕೆ ಅಂತ ಹೈವೇಲಿ ಮಾಡಿದರೆ ವಿಮಾನ ಯಾಕೆ ಇಳಿಬೇಕು? ಆಮೇಲೆ ಬಂದು ಹೇಳೋಣ. ಅದಕ್ಕೆ ಮೊದಲು ಬೆಳಗಾವಿಯಲ್ಲಿ ವಾರ್ಷಿಕ ದಸರಾ ಕಾರ್ಯಕ್ರಮದಂತೆ ನಡೆಯುತ್ತಿರುವಂತಹ ಅಧಿವೇಶನ ಇಂದು ಪ್ರಾರಂಭವಾಯಿತು. ಎಂದಿನಂತೆ ಮೈಸೂರು ಅರಮನೆಯಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಮೆರವಣಿಗೆಗೆ ಚಾಲನೆ ಕೊಡುವ ರೀತಿ ಇವತ್ತು ಚಾಲನೆಯನ್ನು ಕೊಡಲಾಯಿತು. ಅಲ್ಲಿಗೆ ಮುಗಿಯಿತು ದಸರಾ ಕಾರ್ಯಕ್ರಮ. ಅಂಬಾರಿ ಹೊರಡಿಸಿದ ಮೇಲೆ ಯಾರೂ ಕೇರ್ ಮಾಡಲ್ಲ, ಬನ್ನಿ ಮಂಟಪ ತಲುಪ್ತಾ ಇಲ್ವಾ ಅಂತ. ಅದ್ರ ಪಾಡಿಗೆ ಅದು ಹೋಗುತ್ತೆ ಬರುತ್ತೆ, ಹಾಗೆ ಚಾಲನೆ ಕೊಟ್ಟಾಯಿತು, ಅದರ ಪಾಡಿಗೆ ಅದು ನಡೆಯುತ್ತೆ ಹೋಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಭಾಗಿಯಾಗಬೇಕಾದವರಿಗೆ ಅದರ ಗಂಭೀರತೆ ಅಥವಾ ಗಾಂಭೀರ್ಯತೆ ಇಲ್ಲ ಅಂತ ಅನ್ಸುತ್ತೆ. ಜನರ ಸಂಕಷ್ಟ ಪರಿಹಾರ ಆಗತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ, ಹಾಗಾದಂಗಿಲ್ಲ. ಮೊದಲ ದಿನದ ಅಧಿವೇಶನ 70% ಶಾಸಕರು ನಾಪತ್ತೆ. ಸಣ್ಣ ಕೈಗಾರಿಕಾ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರ ಪುತ್ರನ ಮದುವೆಗೆ ಹೋಗಿದ್ರು. ಬಿಜೆಪಿಯ 20 ಶಾಸಕರು, ಕಾಂಗ್ರೆಸ್ನ 26, ಜೆಡಿಎಸ್ನ 5 ಶಾಸಕರು ಮಾತ್ರ ಸದನದಲ್ಲಿ ಕಾಣಿಸಿಕೊಂಡರು. ಆರಂಭದಲ್ಲೇ ಶೆಟ್ಟರ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ರೈತರ ಬಂಧನವನ್ನು ಪ್ರಶ್ನಿಸಿ ಧರಣಿ ನಡೆಸಿದರು. ಆಗ ಮಾತನಾಡಿದ ಮುಖ್ಯಮಂತ್ರಿಗಳು, ಭದ್ರತೆ ದೃಷ್ಟಿಯಿಂದ ಕೆಲವು ರೈತರನ್ನು ಬಂಧಿಸಿದ್ದಾರೆ, ಬಂಧಿತ ರೈತರನ್ನು ಬಿಡುಗಡೆ ಮಾಡ್ತೀವಿ ಅಂದಮೇಲೆ ಬಿಜೆಪಿ ಶಾಸಕರು ಧರಣಿ ವಾಪಸ್ ಪಡೆದರು. ಆಮೇಲೆ ಬರ ಸಮಸ್ಯೆ ಚರ್ಚೆ ಆಗ್ತಾ ಇದ್ದರೆ ತ್ರಿಮೂರ್ತಿ ಸಚಿವರಾದ ಕೃಷಿ ಮಂತ್ರಿ, ತೋಟಗಾರಿಕಾ ಮಂತ್ರಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಎಲ್ಲಿ ಹೋದರು ಅಂತ ಪ್ರಶ್ನೆ ಹಾಕಿದ್ರು. ಆಗ ಮಧ್ಯಾಹ್ನದ ಮೇಲೆ ಬರುತ್ತಾರೆ ಅಂತ ಸಿಎಂ ಉತ್ತರ ಕೊಟ್ಟರು. ಅಂದುಕೊಂಡಂತೆ ಒಂದಿಷ್ಟು ಶಾಸಕರು ಮಧ್ಯಾಹ್ನ ಹಾಜರಾದರು. ಬಿಜೆಪಿ ಶಾಸಕರ ಸಂಖ್ಯೆ 30ಕ್ಕೆ ಏರ್ತಿದ್ದಂತೆ ಶೆಟ್ಟರ್ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಬೆಳೆ ಪರಿಹಾರ, ಬರ ನಿರ್ವಹಣೆ ಬಗ್ಗೆ ಕೇಳಿದಾಗೆಲ್ಲ ಸರ್ಕಾರ ಕೇಂದ್ರದ ಕಡೆಗೆ ಬೊಟ್ಟು ಮಾಡುತ್ತೆ ಅಂತ ಗುಡುಗಿದರೆ ನಡಹಳ್ಳಿಯವರು ಎದ್ದರು, ರೈತರೇನು ಭಯೋತ್ಪಾದಕರ ಆ ರೀತಿ ಬಂಧಿಸಕ್ಕೆ ಅಂತ ಕೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಸಾರ್ವಜನಿಕರು ತೊಂದರೆ ಆಗಬಾರದು ಅಂತ ಸಾರ್ವಜನಿಕ ರಸ್ತೆಗಳು, ಮಾನ್ಯ ಅಧ್ಯಕ್ಷರೇ, ರೈತರುಗಳನ್ನ ಮುಂಜಾಗ್ರತಾ ಹೈವೇಸ್ನಲ್ಲಿ ಅಲ್ಲೆಲ್ಲ ತಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಜನರಿಗೆ ಟ್ರಾಫಿಕ್ಗಳನ್ನು ಸುಟ್ಟಾಕಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಸರ್, ಇವತ್ತು ಈ ಬೆಳಗಾವಿ ಅಧಿವೇಶನವನ್ನ ತಾವು ದಸರಾಗ ಹೋಲಿಸಿದ್ರಿ, ಒಂಥರ ಜಾತ್ರೆನಾ ಸರ್? ಹಂಗಂದ್ರೆ ಇದು ಇಷ್ಟ ಬಂದ್ರು ಬರ್ಬೋದು. ವಾರ್ಷಿಕ ಕ್ರಿಯೆ ಒಂದು ನಡೆಯಬೇಕು. ಆ ವಾರ್ಷಿಕ ಕ್ರಿಯೆಯನ್ನು ಅಲ್ಲಿ ಪೂರೈಸುವುದಷ್ಟೇ ನಮ್ಮ ಕೆಲಸ. ಒಪ್ಪಿ ತಪ್ಪಿ ಯಾರು ಮಾಡಿದರೋ ತಪ್ಪು ಗೊತ್ತಿಲ್ಲ, ಅಲ್ಲಿ ಒಂದು ಕಟ್ಟಡ ಕಟ್ಟಲಾಗಿದೆ. ಆ ಕಟ್ಟಡವನ್ನು ವಾರ್ಷಿಕ ಒಮ್ಮೆಯಾದರೂ ಕಸ ಗುಡಿಸಿ ಒರೆಸಿ ಬಣ್ಣ ಹೊಡೆಸಬೇಡವೇ? ಅದಕ್ಕೆ ಶಾಸಕರುಗಳಿಗೆ ಒಂದು ರೀತಿ ಮಜಾ, ರಜಾ ಟೈಮು, ಪೇಯ್ಡ್ ಹಾಲಿಡೇ. ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಫಾರಿನ್ ಕರ್ಕೊಂಡು ಹೋಗ್ತಾರೆ, ನಮ್ಮಲ್ಲಿ ಬೆಳಗಾವಿ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ನಮ್ಮ ಪಿ ಎಗಳಿಗೆ ರೂಮ್ ಮಾಡಿಲ್ಲ, ಅವ್ರಿಗೆ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಸೌಕರ್ಯಗಳು ಸರಿ ಇಲ್ಲ, ಅದೆಲ್ಲ ಮಾಡ್ಕೋತಾರೆ ಬಿಡಿ. ಇಟ್ ಈಸ್ ಬಿಕಮಿಂಗ್ ತುಂಬ ಸಾಂಕೇತಿಕವಾಗ್ತಾ ಇದೆ ಈ ಸದನ ಬೆಳಗಾವಿಯಲ್ಲಿ ನಡೆಯೋದು. ಕಾರಣ ಅದು ನಡೆಸಬೇಕು ಎಂದು ನಡೆಸುತ್ತಿರುವಂಗೆ ಕಾಣುತ್ತೆ ನನಗೆ ಮೇಲ್ನೋಟಕ್ಕೆ. ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ಆಡಳಿತ ಪಕ್ಷವಾಗಲಿ ಜವಾಬ್ದಾರಿಯಿಂದ, ಪ್ರತಿಪಕ್ಷಗಳಾಗಲಿ ಅಥವಾ ಅವರಾಗಲಿ ನನಗೇನು ಕಾಣಲ್ಲ. ಐ ಡೋಂಟ್ ಸಿ. ಹಾಗಿದ್ದಿದ್ದರೆ ಪ್ರತಿಪಕ್ಷಗಳವರಾರು ಇರಬೇಕಿತ್ತು, ಆಡಳಿತ ಪಕ್ಷದವರಾರು ಇರಬೇಕಿತ್ತು. ಮೊದಲ ದಿನವೇ ಸದನಕ್ಕೆ ಬರಲ್ಲ ನಾವು ಅನ್ನೋದಾದರೆ ಸದನ ಮಾಡಿದ್ರೆ ಎಷ್ಟು, ಇದ್ರೆಷ್ಟು, ಹೋದ್ರೆ ಎಷ್ಟು? ಹೂ ಕೇರ್ಸ್? ಅದಕ್ಕೆ ನಾನು ದಸರಾಗೆ ಹೋಲಿಸ್ದೆ. ವಾರ್ಷಿಕ ದಸರಾ ಮೈಸೂರಿನಲ್ಲಿ ದಸರಾ ಪ್ರಾರಂಭಕ್ಕೆ 15 ದಿನ ಮೊದಲು ಬಣ್ಣ ಹೊಡೆಯುವಂತೆ ರೋಡ್ ಹಾಕ್ತೀವಿ. ಕಂಡಲ್ಲಿ ಹಳದಿ ಮತ್ತು ಕಪ್ಪು ಬಣ್ಣವನ್ನು ಬಳಿತೀವಿ. ಫುಟ್ಪಾತ್ಗೆ ಕಾಣಿಸಿದಲ್ಲಿ ಸಾಧ್ಯವಿರೋ ಕಡೆ ಲೈಟ್ ಹಾಕ್ತೀವಿ, ಒಂಚೂರು ಅಲಂಕಾರ ಮಾಡ್ತೀವಿ. ಹೇಗಿದೆ ದಸರಾ, ಜಗ 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 ಅಂತ ತೋರಿಸ್ಬಿಡ್ತೀವಿ. ಆಮೇಲೆ ಮುಗಿದ್ಮೇಲೆ ಎಲ್ಲರೂ ಮನೆಗೆ ವಾಪಸ್ ಬರ್ತಾರೆ. ಸೇಮ್ ಬೆಳಗಾವಿ ರಾಣಿ ಚೆನ್ನಮ್ಮ ಸರ್ಕಲ್ಗೆ ಬಣ್ಣ ಹೊಡೆಯಿರಿ, ವಿಧಾನಸೌಧವನ್ನು ಗುಡಿಸಿ ಬಿಡಿ, ಆಚೆ ಬಣ್ಣ ಹೊಡೆಯಿರಿ, ಮುಗೀತು. ಆಮೇಲೆ ಕೇಳೋನಿಲ್ಲ ಹೇಳೋನಿಲ್ಲ. ಒಬ್ಬ ಮಂತ್ರಿ ಒಂದು ದಿನ 32 ಚಿಲ್ಲರೆ ಮಂತ್ರಿಗಳು, ಚಿಲ್ಲರೆ ಅಂದರೆ ಚಿಲ್ಲರೆ ಅಂತಲ್ಲ, ಅಂದರೆ ಲೆಕ್ಕಕ್ಕೆ ಕೇಳಿದ್ದು ನಾನು, ದಿನಕ್ಕೆ ಒಬ್ಬರಂತೆ ತಿಂಗಳಿಗೆ ಒಬ್ಬರು ಅಲ್ಲಿ ಕುಳಿತುಕೊಳ್ಳುವ ಕೆಲಸ ಮಾಡಿ ಅಂತ ಸುವರ್ಣಸೌಧವನ್ನು ಕಟ್ಟಿದ ದಿನದಿಂದ ಬಡ್ಕೋತಾ ಇದ್ದೀವಿ. ನಾಲಾಯಕಗಳು, ಆ ಯೋಗ್ಯತೆ ಇಲ್ಲ ಇವ್ರುಗಳಿಗೆ, ಬಂದು ಮಾತಾಡ್ತಾರಂತೆ ಸದನ ಮಾಡ್ತೀವಿ ಅಂತಲ್ಲಿ. ಒಬ್ಬ ಮಂತ್ರಿ ಒಂದು ದಿನ ತಿಂಗಳಿಗೆ ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡಿ ಆ ಕಟ್ಟಡವನ್ನು ಕಟ್ಟಿದ್ದಕ್ಕೆ ಒಂದಷ್ಟು ಮರ್ಯಾದೆ ತೋರಿಸಿ. ಬ್ಯುಸಿ ಯಾವುದರಲ್ಲಿ ಏನು ಅಂತ ಕೇಳಬೇಡಿ, ಕೋರ್ಟ್ ಆರ್ಡರ್ ಸ್ಟೇ ಇದೆ. ಏನು
ಕೇಳಬೇಡಿ, ಕೋರ್ಟಲ್ಲಿ ಸ್ಟೇ ಇದೆ. ಇದು ನೋಡೋದು ಬಿಸಿ. ಹೋಲಿ ಸರ್, ಇಲ್ಲಿ ಬೆಳಗಾವಿ ಅಧಿವೇಶನ ಅನ್ನೋದು ಕಾಟಾಚಾರಕ್ಕಾಗಿದೆ ಅನ್ನೋದಾದ್ರೆ ಉತ್ತರ ಕರ್ನಾಟಕ ಭಾಗದ ಶಾಸಕರಾಗ್ಲಿ ಅಥವಾ ಆ ಭಾಗದ ಸಚಿವರಾಗ್ಲಿ ಅವ್ರಿಗೇನು ಪ್ರಜ್ಞೆ ಇರಲ್ವಾ? ಅವ್ರಿಗೇನು ಆಸಕ್ತಿ ಇರಲ್ವಾ? ಬದ್ಧತೆ ಇರಲ್ವಾ ಸರ್? ಎಲ್ಲರಿಗೂ ಗೊತ್ತ್ರಿ ನಿಮ್ಮನ್ನ ಹೆಂಗೆ ಯಾಮಾರಿಸ್ಬಿಟ್ಟು ನಾವು ಗೆದ್ಕೋಬೇಕು ಅನ್ನೋದು. ಓಹೋ ನೀವು ದೊಡ್ಡ ಮನುಷ್ಯರು ಬಂದು ಹೇಳ್ಬಿಟ್ಟ ತಕ್ಷಣ ಮಾಡ್ಬಿಡಕ್ಕೆ ನಾವಿಲ್ಲಿ ನಮಗೆ ಗೊತ್ತಿಲ್ವಾ ಹೆಂಗೆ ಗೆಲ್ಲಬೇಕು ಅಂತ? ಲಿಂಗಾಯತರ ಹೆಸರು ಹೇಳೋ, ಒಕ್ಕಲಿಗರ ಹೆಸರು ಹೇಳಕೊಂಡು, ಅಥವಾ ಇನ್ನೊಂದು ಜಾತಿ ಹೆಸರು ಹೇಳೋ, ಕೋಮೆ ಹೆಸರು ಹೇಳೋ, ಅಥವಾ ಆ ಕ್ಷಣಕ್ಕೆ ಬೇಕಾದೊಂದನ್ನು ಹೇಳೋ ಗೆಲ್ಲದಿಗೆ ನಮಗೆ ನೀವು ಹೇಳ್ಬಿಟ್ರಿ ಬಂದ್ಬಿಟ್ಟು ಚರ್ಚೆ ಮಾಡ್ಬಿಡ್ತೀವಿ ನಾವು. ನಿಮ್ಗೆ ಹೇಳೋ ಬೇರೆ ಕೆಲಸವಿಲ್ಲ. ನೀವು ಹೇಳ್ದಂಗೆಲ್ಲ ನಡೆಯೋಕ್ಕಾಗತ್ತಾ ನಾವು? ನಾನು ಹೇಳ್ತಿರೋದು ಎಂಥ ಒಕೇಶನ್ ಇದು, ಎಂಥ ಚಾನ್ಸ್ ಇದು. ವಾಟ್ ಎ ಬ್ರಿಲಿಯಂಟ್ ಚಾನ್ಸ್. ಸುವರ್ಣಸೌಧವನ್ನು ಕಟ್ಟಿದ ದಿನ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂತಹ ಭಾವನೆಗಳನ್ನು ಭಾವನಾತ್ಮಕವಾಗಿ ಬೆಸೆಯಲು ಇದೊಂದು ಟೂಲ್ ಆಗಿ ಕೆಲಸ ಮಾಡಬಹುದೇನೋ ಅಂತ ಅನ್ನಿಸ್ತಿತ್ತು. ಇಟ್ ಈಸ್ ನಾಟ್ ಎ ಟೂಲ್, ಇಟ್ ಈಸ್ ಎ ವ್ಯರ್ಥ ಕಸರತ್ತು. ಕಟ್ಟಿದ್ದು ವ್ಯರ್ಥ, ನಡೆಯೋದು ಕಸರತ್ತು ವ್ಯರ್ಥ ಕಸರತ್ತು. ನನಗೆ ಇವಾಗಲೂ ಕೇಳ್ತೀನಿ, ಒಂದು ಸರ್ಕಾರಕ್ಕೆ ಮಾನ ಮರ್ಯಾದೆ ಗೌರವ ಒಂದು ದಿನಕ್ಕೆ ಒಬ್ಬ ಮಂತ್ರಿ ಒಂದು ತಿಂಗಳಿಗೆ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ? ಒಂದಷ್ಟು ಜನ ಬರಲ್ವಾ ಅಲ್ಲಿ? ಒಂದಷ್ಟು ಜನ ಯಾತಕ್ಕೆ ಕಟ್ಟಿದ್ವಿ ಅನ್ನೋ ಸಂಕೇತ ಹೋಗಲ್ವಾ? ಸಂದೇಶ ಹೋಗಲ್ವಾ? ತಿಂಗಳಿಗೊಂದ್ಸರಿ ನಾನು ಈ ಮಂತ್ರಿ ಬರ್ತಾರೆ ಅಂತ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ರೆ ಆ ದಿನ ಆ ಭಾಗದ ಜನ ಅಲ್ಲಿ ಬರ್ಬೋದಲ್ವಾ? ಒಂದು ಜನತಾ ದರ್ಶನ ಮಾಡ್ಬೋದಲ್ವಾ? ಮಂತ್ರಿಯಲ್ಲಿ ನಿಂತ್ಕೊಂಡು ಬೆಳಗ್ಗೆ 8ರಿಂದ 11ರವರೆಗೆ ನಾನು ಜನತಾ ದರ್ಶನ ಮಾಡ್ತೀನಿ. ಜನರದ್ದು ಬಂದಿದ್ದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗದೆ ಇರ್ಬೋದು, ಕೇಳ್ಕೋಬೋದಲ್ವಾ? ಕೇಳಬೇಡಿ. ಅಲ್ಲಿ ಹೋಗ್ಬಿಟ್ಟು ಗೈರಾಜರ್ ಎಲ್ಲಿ ನಾಪತ್ತೆ ಮದ್ವೆನಾ ಎಂತದ್ದ ಯಾವನ ಗೊತ್ತು, ಯಾರೆಲ್ಲ ಹೋಗ್ಬಾರ್ದು ಅಂತ ಯಾರು ಹೇಳಲ್ಲ ಸರ್. ಮುಂದಕ್ಕೆ ಹೋಗೋಣ ನಡೀರಿ. ಯಾರಿಗಿದೆ ಸೀರಿಯಸ್ನೆಸ್ ಅದಕ್ಕೆಲ್ಲ ಸುಮ್ಮನೆ ನಡೀರಿ. ರೈತರನ್ನ ಭಯೋತ್ಪಾದಕರ ತರ ಮುಂಚೆನೆ ಅರೆಸ್ಟ್ ಮಾಡಿ ಒಳಗೆ ರಾಹುಲ್ ಗಾಂಧಿನ ಅರೆಸ್ಟ್ ಮಾಡಿದ್ರು ಡೆಲ್ಲಿ ಪೊಲೀಸ್ನವರು. ರಾಹುಲ್ ಗಾಂಧಿ ಏನ್ ಕೇಳಿದ್ರು? ನಾನೇನು ಆಂಟಿ ನ್ಯಾಷನಲ್ಲ, ನನ್ನಿಂದ ಅರೆಸ್ಟ್ ಮಾಡಿ ಕೂರಿಸ್ತಾ ಇದ್ದೀರಿ. ರೈತರೇನು ಆಂಟಿ ನ್ಯಾಷನಲ್ಲ, ಅರೆಸ್ಟ್ ಮಾಡಿ ಕೂರಿಸ್ತಾ ಇದ್ದೀರಿ ಭದ್ರತೆಯ ದೃಷ್ಟಿಯಿಂದ. ಡೆಲ್ಲಿ ಪೊಲೀಸು ಅದೇ ಹೇಳಿದ್ದು. ಅಪ್ಪ ಭದ್ರತೆಯ ದೃಷ್ಟಿಯಿಂದ ನೀನು ಸೇಫ್ ಮಾಡ್ಕೊತಾ ಇದೀವಪ್ಪ ಕರ್ಕೊಂಡೋಗಿ, ನಾಳೆ ಇನ್ಯಾವುದೋ ಕೌಂಟರ್ ಟೀಮ್ಗಳು ಬಂದು ಗಲಾಟೆ ಆಗ್ಬಿಟ್ರೆ ಅಂತ. ಅಲ್ಲಿ ಸಲ್ಲಬಹುದು, ಇಲ್ಲಿ ಸಲ್ಲುವುದಿಲ್ಲವೋ ಆರ್ಗ್ಯುಮೆಂಟ್? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವ ಹಕ್ಕನ್ನು ಕಸ್ಕೋತೀರೇನ್ರಿ? ಲೋಕಸಭೆಯಲ್ಲಿ ವಾಗ್ದಾಳಿ, ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟಿಸಲು ಬರೋನು ಅರೆಸ್ಟ್ ಮಾಡುತ್ತೀರೇನ್ರಿ? ಯಾವ ವಾದ? ಸಿ ದೇರ್ ಶುಡ್ ಬಿ ಎ ಸ್ಪೇಸ್. ವಿಧಾನಸೌಧದ ಹಂಗನ್ಬಿಟ್ಟು ಅಸೆಂಬ್ಲಿ ಒಳಗಡೆ ಜಾಗ ಕೊಡ್ರಿ ಎಲ್ಲರಿಗೂ ಪ್ರೊಟೆಸ್ಟ್ಗೆ ಅಂತ ನಾನು ಹೇಳಲ್ಲ. ಇಲ್ಲಿ ಕೊಡಬೇಕಾಗೂ ಇಲ್ಲ, ಕೊಡ್ಲೂಬಾರ್ದು. ಹೊರಗಡೆ ಅವರು ಪ್ರತಿಭಟನೆ ಮಾಡೋದಾದ್ರೆ ಕೇಳಿಸ್ಕೊಳ್ಳಿ. ಬಟ್ ಆ ರೈತ ಮುಖಂಡರಿಗೂ ಅಷ್ಟೇ ಒಂದು ಕಾಮನ್ ಸೆನ್ಸ್ ಅನ್ನೋದು ಇರಬೇಕು. ನಾನು ರಾಷ್ಟ್ರೀಯ ಹೆದ್ದಾರಿ ಮುಂದೋಗಿದ್ದಾರೆ ಸುವರ್ಣಸೌಧ ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿಬಿಡ್ತೀನಿ, ಉಳಿದವ್ರಿಗೆಲ್ಲ ಕಟ ಕೊಡ್ತೀನಿ ಅಂತಂದ್ರೆ ನಾಟ್ ಕರೆಕ್ಟ್ ಅದು. ಯಾಕಂದ್ರೆ ಅಲ್ಲಿ ಟ್ರಾವೆಲ್ ಮಾಡ್ತಿರೋ ಜನ ನಿಮ್ಮ ವಿರೋಧಿಗಳಲ್ವಲ್ಲ. ನೀವು ಅದು ಬಂದ್ ಮಾಡ್ಬಿಡೋಣ 4 hours ಹಿಂಗೆ ಬಿಸಿ ಮುಟ್ಸೋಣ ಅಂತಂದ್ರೆ ಯು ಆರ್ ನಾಟ್ ಕರೆಕ್ಟ್ ಅಷ್ಟೇ. ಒಂದು ಜಾಗ ಕೊಡಿ ಪ್ರತಿಭಟನೆಗೆ, ಅದು ಬಿಡ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಅಲ್ಲ ಸರ್. ರೈತರ ಬಗ್ಗೆ ಬರದ ಬಗ್ಗೆ ಚರ್ಚೆ ನಡೀಬೇಕಾದ್ರೆ ಸಂಬಂಧಪಟ್ಟಂತ ಸಚಿವರು, ಕೃಷಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಮತ್ತು ತೋಟಗಾರಿಕಾ ಸಚಿವರು ಇಲ್ಲ ಅಂತ ಸ್ವತಃ ಸ್ಪೀಕರ್ ಅವರೇ ಗರಂ ಆಗ್ತಾರೆ. ಇಲ್ಲ ಸರ್ ಅವ್ರು ಪುರ್ಸೊತ್ತಾದಾಗ ಬರ್ತಾರೆ ಅಂತ ಅಂದ್ರೆ ಯಾಕೆ ಇರಬೇಕು? ಸದನದ ನಿಯಮಾವಳಿಗಳಲ್ಲಿ ಏನಿದೆ? ಅವರೇ ಇರಬೇಕು ಅಂತೇನಿಲ್ವಲ್ಲ. ಯಾರಾದರೂ ಒಬ್ಬರು ಅವರ ಪರವಾಗಿ ಬರೆದುಕೊಂಡು ಅವರ ಗಮನಕ್ಕೆ ತಂದು ಉತ್ತರವನ್ನು ಕೊಡಿಸಬಹುದು. ಅದನ್ನು ಮಾಡಿರ್ತಾರೊಬ್ಬರು ಘನತೆವೆತ್ತ ಮಂತ್ರಿ, ಯಾರೊಬ್ರು ಮಾಡಿರ್ತಾರೆ ಬರ್ಕೊಂಡು, ನೋಡ್ರಪ್ಪ ತೋಟಗಾರಿಕೆ ನಿಂದಿದಪ್ಪ, ಕೃಷಿ ನಿಂದಿದು ಅಂತ ಹೇಳಿರ್ತಾರೆ. ಅವ್ರು ಬಂದದಕ್ಕೆ ಆಮೇಲೆ ಉತ್ತರ ಕೊಡ್ತಾರಪ್ಪ. ಏನು ಹೇಳಲಿ ನಾನು ಅದಕ್ಕೆ? ನೀವು ಹಿಂಗೆ ಕೇಳಿದಾಗ ಯಾರು ಯಾವುದು ಮಾತಾಡ್ತಿದ್ದಾಗ ಆ ಮಂತ್ರಿಯಲ್ಲಿ ಇರಬೇಕು ಅನ್ನೋದು ಸಾಮಾನ್ಯ ಜ್ಞಾನ ಅಲ್ಲವೇ? ಅನ್ಲೆಸ್ ಅವರನ್ನು ವಿಧಾನ ಪರಿಷತ್ಗೆ ಏನಾದ್ರು ಹಾಕ್ಬಿಟ್ಟಿದ್ರೆ ಡ್ಯೂಟಿನಲ್ಲಿ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಯಾಕಂದ್ರೆ ನನಗೆ ಅದು ಗೊತ್ತಿಲ್ಲದೆ ನಾನು ಹೇಳಬಾರ್ದು. ಅಲ್ಲ ಮುಂದಿದೆ ಸರ್, ಅಲ್ಲೂ ಎಷ್ಟು ಜನ ಇದ್ರು ಅಲ್ಲ ನಂಗೆ ಗೊತ್ತಿಲ್ಲ. 3 ಜನಕ್ಕೆ ಹೇಳಿದ್ದು ನಾನು, ನಂಗೆ ಗೊತ್ತಿಲ್ಲ ಪಾಪ ಅಲ್ಲಿ ಹಾಕಿದ್ರೋ ಬಿಟ್ಟಿದ್ರೋ ನಂಗೆ ಗೊತ್ತಿಲ್ಲ. ಅಥವಾ ಸರ್ ಕಸ್ಟಮ್ ವೈಸು, ರಾಜ್ಯದ ಇದ್ರ ವೈಸು, ನಮ್ಮದು ಪ್ರೋಟೋಕಾಲ್ ವೈಸು ಜರ್ಮನ್ ಕೃಷಿ ಮಂತ್ರಿ ಬಂದ್ಬಿಟ್ಟಿದ್ರು ಸರ್. ಅವ್ನು ರಿಸೀವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿತ್ತಲ್ವ? ಫೇರ್. ಅದು ಇಲ್ಲದೆ ಇದ್ರೆ ಏನು ಕೆಲಸ ನಿಮಗೆ? ಬೇರೆ ಏನು ಕೆಲಸ? ಬೆಳಗಾಂಗೆ ಹೋಗಿದ್ಯಾಕೆ?
ಬೆಳಗಾಂಗೆ ಹೋಗಿದ್ಯಾಕೆ ಹಂಗಾರೆ ನಂಗೆ ಗೊತ್ತಿಲ್ಲ. ಅಥವಾ ಅವ್ರಿಗೆ ಟೈಮ್ ಟೇಬಲ್ ಗೊತ್ತಿರಲಿಲ್ವೇನೋ ಕಲಾಪದಲ್ಲಿ ಏನಿದೆ ಏನಿಲ್ಲ ಅನ್ನೋದು. ಐ ಡೋಂಟ್ ನೋ. ಓಕೆ, ಇತ್ತ ವಿಧಾನ ಪರಿಷತ್ನಲ್ಲೂ ಇದೇ ಪರಿಸ್ಥಿತಿ ಇತ್ತು. ಆರಂಭದಲ್ಲಿ ಪ್ರತಿಪಕ್ಷದ ಪರವಾಗಿ 18 ಸದಸ್ಯರು, ಆಡಳಿತ ಪಕ್ಷದಲ್ಲಿ 3 ಸಚಿವರು ಸೇರಿದಂತೆ 14 ಸದಸ್ಯರು ಮಾತ್ರ ಉಪಸ್ಥಿತರಿದ್ದರು. ಕಲಾಪ ಸಲಹಾ ಸಮಿತಿ ಹಿನ್ನೆಲೆಯಲ್ಲಿ ಪರಿಷತ್ ಕಲಾಪವನ್ನು 45 ನಿಮಿಷ ಮುಂದೂಡಿದ್ರು. ಆಮೇಲೆ ಪರಿಷತ್ ಆರಂಭ ಆಗ್ತಾ ಇದ್ದಂತೆ ಮಾತಿಗಿಳಿದ ಈಶ್ವರಪ್ಪ ರಾಜ್ಯ ಸರ್ಕಾರ ಬರ ನಿರ್ವಹಣೆಗೆ 10,000 ಕೋಟಿ ಹಣ ಬಿಡುಗಡೆ ಮಾಡಲಿ, ರೈತರ ಸಾಲ ಮನ್ನಾ ಮಾಡಲಿ ಅಂತ ಆಗ್ರಹಿಸಿದ್ರು. ಈ ಮಧ್ಯೆ ಬೆಳಗಾವಿ ಐಟಿ ಪಾರ್ಕ್ ಬಗ್ಗೆ ಸದಸ್ಯ ಮಹಂತೇಶ್ ಕವಟಗಿ ಮಠ್ ಪ್ರಶ್ನೆಗೆ ಉತ್ತರಿಸಲು ಐಟಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮಾಹಿತಿ ಕಳಿಸಲಾಗಿತ್ತು. ಆದ್ರೆ ಈ ವಿಷಯ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಐಟಿ ಇಲಾಖೆಯ ಹಿರಿಯ ಐಎಎಸ್ ಅಧಿಕಾರಿ ಪ್ರಶ್ನೆಯನ್ನ ವಾಪಸ್ ಕಳಿಸಿದ್ರು. ಇದಕ್ಕೆ ಕುಪಿತಗೊಂಡ ಸಭಾಪತಿಗಳು, ಈ 2 ಇಲಾಖೆಗಳು ಬೇರೆ ಬೇರೆ ದೇಶದಲ್ಲಿವೆಯಾ, 2 ಇಲಾಖೆ ಮಾತುಕತೆ ನಡೆಸೋದೇ ಇಲ್ವಾ, ನಮ್ಮನ್ನೇನು ಕಂಬ ಸುತ್ತಿಸ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡ್ರು. ಕೊನೆಗೆ ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ಹೋಗೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಆಗ ಈಶ್ವರಪ್ಪ ಅಧಿವೇಶನದ ಅವಧಿಯಲ್ಲಿ ಹಾಗಿದ್ರೆ ಸರ್ವಪಕ್ಷ ಸಭೆ ನಡೆಸಿ ಅಂತ ಸಲಹೆ ಕೊಟ್ರು. ITBT ಪಾರ್ಕ್ ಆದ ಕಾರಣಕ್ಕಾಗಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇರೆ ವಿಷಯಗಳನ್ನ ನೀವೇನು ಬೇರೆ ಬೇರೆ ದೇಶದವರ 2 ಇಲಾಖೆಯವರು ಒಂದೇ ದೇಶದಲ್ಲಿ ಒಂದೇ ರಾಜ್ಯದಲ್ಲಿ ಒಂದೇ ಸರ್ಕಾರದ ಕೂತ್ಕೊಳ್ಳಿ ಅಧಿಕಾರಿಗಳಿಬ್ರು, ಆ ಅಧಿಕಾರಿಗಳಿಬ್ರು ಪರಸ್ಪರ ಮಾತಾಡೋದಿಲ್ಲ ಏನವರು ಕರೆಸ್ಪಾಂಡೆನ್ಸ್ ಮಾಡೋಕ್ಕಾಗಲ್ವಾ, ಫೋನ್ ಮಾಡೋಕ್ಕಾಗಲ್ವಾ? ವಾಟ್ ಇಸ್ ದಿಸ್ ಹ್ಯಾಪನಿಂಗ್? ಒಬ್ಬ ಸೀನಿಯರ್ IAS ಆಫೀಸರ್ ನನಗೆ ಪತ್ರ ಬರೀತಾರೆ, ಇದು ಅವ್ರಿಗೆ ಕಳಿಸ್ತಾ ಕೊಡ್ತೇನೆ. ಏನು ಕಂಬ ಸುತ್ತಿಸ್ತೀರಿ ಪ್ರಶ್ನೆಗಳಿಗೆ ಉತ್ತರಕ್ಕೆ? ಯಾಕೆ ಸರಿ ಹೋಗೋದಿಲ್ಲ? ನಿಮ್ಮ ಆಫೀಸರ್ ಹತ್ರ ಮಾತಾಡಿ, ನಿಮ್ಮ ಆಫೀಸರು ಆ ಆಫೀಸರು ಸಂಬಂಧಪಟ್ಟವರು ಕೂಡಿ ಮಾತಾಡಿ ಈ ಮುಂದಿನ ವಾರದೊಳಗೆ ಇದಕ್ಕೆ ನನಗೆ ಉತ್ತರ ಕೊಡಿಸ್ಕೊಡ್ಬೇಕು, ಜವಾಬ್ದಾರಿ ತಾವು ತಗೊಳ್ಳಿ ಅಷ್ಟೇ ಅವ್ರಿಗೆ ಹೇಳಿ. ಸ್ಪೀಕರೇ ಗರಮು, ಅವರೇ ಗರಮು ಅಂದ್ರೆ ಜನಸಾಮಾನ್ಯರು ಇನ್ನೆಷ್ಟು ಅಲಿಬೇಕು ಹೇಳಿ, ಇವರೇ ಕಂಬ ಸುತ್ತಿಸ್ತಾರೆ ಯಾರಿಗೆ? ಇವರು ಜನರಿಗೆ ಕಂಬಗಳು ಬಹುವಚನ, ಅಷ್ಟೇ ವ್ಯತ್ಯಾಸ. ಅವರು ಕಂಬ ಸುತ್ತಿಸಿದ್ರೆ ನಮ್ಮನ್ನ ಕಂಬಗಳನ್ನೇ ಸುತ್ತಿಸ್ತಿರ್ತಾರೆ ನಮ್ಮ ಜನರನ್ನು ಬೇಕಾದ್ರೆ, ಅಷ್ಟೇ. ಸಿ ಈಸಿ ಟು ಹ್ಯಾಂಡಲ್ ಇವೆಲ್ಲ. ಏನೋ ಮುಂದಕ್ಕೆ ಹೋಗೋಣ. ಬಟ್ ಅಟ್ಲೀಸ್ಟ್ ಒಂದಾರು ಸಲಹೆ ಕೊಟ್ಟಿದ್ದಾರೆ ಒಬ್ಬರಿಗೊಬ್ಬರು ಸಾಲ ಮನ್ನಾ ಮತ್ತದ್ರಲ್ಲಿ. ಸದನದ ಒಳಗೆ ಇಷ್ಟು ಕಾವೇರದ ಚರ್ಚೆಗೆ ಕಾರಣ ಆಗಿದ್ದು ಅಧಿವೇಶನದ ಹೊರಗೆ ನಡೆಯುತ್ತಿರುವ ರೈತರ ಪ್ರತಿಭಟನೆ. ಬರ ನಿರ್ವಹಣೆ, ಬೆಳೆ ಪರಿಹಾರಕ್ಕಾಗಿ ಸಾವಿರಾರು ರೈತರ ಅಧಿವೇಶನಕ್ಕೆ ಮುತ್ತಿಗೆ ಹಾಕಲು ಬಂದಾಗ 500ಕ್ಕೂ ಹೆಚ್ಚು ಹೋರಾಟಗಾರರನ್ನ ಬಂಧಿಸಿ ಕೊಂಡಸಕೊಪ್ಪ ಗ್ರಾಮದ ಮೈದಾನದಲ್ಲಿ ಕೂರಿಸಿ ಪೊಲೀಸರ ಸರ್ಪಗಾವಲನ್ನು ಹಾಕಿದ್ರು. ಅಥಣಿಯಲ್ಲಿ 50ಕ್ಕೂ ಹೆಚ್ಚು ವಾಹನಗಳು, 200ಕ್ಕೂ ಹೆಚ್ಚು ರೈತರ ಅಥಣಿಯ ಪೊಲೀಸ್ ಭವನದಲ್ಲಿ ಕೂಡ ಹಾಕ್ಬಿಟ್ರು. ಬೆಳಗಾವಿ ಅಷ್ಟೇ ಅಲ್ಲ, ಶಿವಮೊಗ್ಗದಲ್ಲೂ 100 ರೈತರ ಜಿಲ್ಲಾಧಿಕಾರಿ ಎದುರು ಧರಣಿ ಕೂತರು. ಇದರಲ್ಲಿ ರೊಚ್ಚಿಗೆದ್ದಿದ್ರು ಒಂದು ರೀತಿ ಅವರು. ನಮ್ಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅನ್ನೋದು ಅವರ ಪ್ರಶ್ನೆ. ಒಂದು ವೇಳೆ ಪ್ರತಿಭಟನೆ ಮಾಡಲೇಬೇಕು ಅನ್ನೋದಾದರೆ ಅಧಿವೇಶನಕ್ಕೆ ತೊಂದರೆ ಆಗದಂತೆ ಮಾಡಿ ಅಂತ ಸಿಎಂ ಮನವಿ ಮಾಡಿದ್ದಾರಂತೆ. ನಾಚಿಕೆ ಮಾನ ಮರ್ಯಾದಿಲ್ವಾ ಅನ್ನುವಂತ ಮಾತನ್ನ ಕೇಳಲಿಕ್ಕೆ ಹೋದಾಗ ಆ ವಿಧಾನಸೌಧದ ಒಳಗಡೆ ಬಿಡದೆ ನಮ್ಮನ್ನು ಕೂಡ ಬಂಧಿಸಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸ್ನವರು. ಪೊಲೀಸ್ ದಬ್ಬಾಳಿಕೆ ಮೂಲಕ ರೈತರನ್ನ ತಿಕ್ಲಿಕ್ಕೆ ಹೊರಟ್ರೆ ಸರಿಯಾದಂತ ಪಾಠವನ್ನ ಕಲಿಸಬೇಕಾಯ್ತು ಸರ್ಕಾರ. ರೈಟ್, ಮುಂದಕ್ಕೆ ಹೋಗೋಣ. ಅಲ್ಲ ಸರ್, ಇವರು ರೈತರನ್ನೆಲ್ಲ ಅರೆಸ್ಟ್ ಮಾಡಿದ್ ಏನ್ ಮಾಡಿದ್ರು ಸರ್? ಇವತ್ತು ಏನ್ ಚರ್ಚೆ ಮಾಡಿದ್ರು, ಏನ್ ಪರಿಹಾರ ಕಂಡಿಡಿದ್ರು? ನೀವು ಅಧಿವೇಶನಕ್ಕೆ ಹೇಳ್ತೀರಿ, ಅಧಿವೇಶನಕ್ಕೆ ಅಡ್ಡಿ ಮಾಡಬೇಡಿ, ನೀವು ನಡಿಬೇಕು ಅಂತ ನೀವು ಹೇಳ್ತೀರಿ. ಏನ್ ಮಾಡಿದ್ರು ಹಂಗಾದ್ರೆ ಇವತ್ತು? ಏನ್ ಚರ್ಚೆ? ಎಷ್ಟು ಜನ ಇದ್ರು? ಜನ ಇಂಪಾರ್ಟೆಂಟ್ ಅಲ್ರಿ, ತೀರ್ಮಾನ ಏನಾಯ್ತು ಅನ್ನೋದು ಇಂಪಾರ್ಟೆಂಟ್. ಸದನದಲ್ಲಿ 224 ಇರಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಂಬರ್. ಯಾರು ತೀರ್ಮಾನ ತಗೊಂಡ್ರು ಅವ್ರ ತೀರ್ಮಾನ. ಈಗ ಕಾಂಗ್ರೆಸ್ನವರೆಲ್ಲ MLAಗಳಿದ್ರವ್ರೆಲ್ಲ ಎದ್ದು ನಿಂತ್ಕೊಂಡು ಮಾತಾಡ್ತಿರ್ತಾರಾ? ಏನೋ ಬೇರೆ ಕೆಲಸ ಮಾಡಿಸ್ಕೊತಾ ಇರ್ತಾರೆ, ಲೆಟ್ರಿಗೆ ಸೈನ್ ಹಾಕಿಸ್ಕೊಳ್ಳೋದು ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ. ತೀರ್ಮಾನ ಆಗಬೇಕು. ಬೇಸಿಕ್ಕಾಗಿ ಈ ಪ್ರತಿಭಟನೆಗಳನ್ನು ಈ ರೀತಿ ಪೊಲೀಸ್ನವ್ರನ್ನ ಬಳಸ್ಕೊಂಡು ತಳ್ಳಾಕೋದಕ್ಕಲ್ಲ, ಅದರ ಬದಲು ಅಲೋ ದೆಮ್ ಇಂಟು ಎ ಪರ್ಟಿಕ್ಯುಲರ್ ಏರಿಯಾ. ಬೆಂಗಳೂರಿನಲ್ಲಿ ಇದಕ್ಕೆಂದು ಒಂದು ಜಾಗ ಕೊಟ್ಟಿದ್ದೀರಲ್ಲ ಫ್ರೀಡಮ್ ಪಾರ್ಕಲ್ಲಿ, ಅಲ್ಲೂ ಒಂದು ಜಾಗ ಕೊಡಿ, ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡಿ, ಸಂಬಂಧಪಟ್ಟ ಮಂತ್ರಿಗಳು ಹೋಗಿ ಅವ್ರ ಜೊತೆ ಕೂತ್ಕೊಳ್ಳಿ, ಕೃಷಿ ಸೆಕ್ರೆಟರಿ ಕರ್ಕೊಂಡೋಗಿ ಜೊತೆನಲ್ಲೇ ಇರಬೇಕಲ್ಲ. ವಾಟ್ ಈಸ್ ದಿ ಇಶ್ಯೂ? ಇದು ನಮಗೂ ಅರಿವಿದೆ, ನಾನು ಮಾಡೋಕ್ಕಾಗಲ್ವಾ? ಎಕ್ಸ್ಪ್ಲೈನ್ ಮಾಡಿ. ಮಾಧ್ಯಮದವ್ರು ಇದ್ರೆ ನೀವು ನಿಂತ್ಕೊಳ್ರಪ್ಪ, ಸುಮ್ಮನೆ ನಾಳೆ ಕಂಡ ಬಟ್ಟೆ ಎಲ್ಲ ಬರೀಬೇಡಿ, ಬ್ರೇಕಿಂಗಲ್ಲಿ ತೋರಿಸ್ಬೇಡಿ ಅಂತ ಹೇಳಿ. ಅದ್ಬಿಟ್ಬಿಟ್ಟು ಬರಂಗೆ ನೋಡ್ಕೊಬೇಡ ಅವ್ರು. ನಾನು ಅಟಾಕ್ ಅಲ್ಲೇನೆ ಅಂತಂದರೆ ಕಾಂಗ್ರೆಸ್ಸಿನವರು BJPನವರು ನಾಳೆ ನೀವು ಅಧಿಕಾರದಲ್ಲಿದ್ದಾಗ ನೀವು ಒಂದು ಪ್ರೊಟೆಸ್ಟ್ ಮಾಡೋಕೆ ಹೊರಟಾಗ ನಿಮ್ಮನ್ನು ಹಿಂಗೆ ಅರೆಸ್ಟ್ ಮಾಡಿಸಿದ್ರೆ ಆಯಾ ಜಿಲ್ಲೆಗಳಲ್ಲಿ ನೀವೇನಂತೀರಿ? ಪ್ರಜಾಪ್ರಭುತ್ವದ ಕಗ್ಗೊಲೆ, ದಮನ, ಬಂಡ, ಭ್ರಷ್ಟ ಸರ್ಕಾರ ಅಂತೀರೋ ಇಲ್ವೋ? ಇದಕ್ಕೆ ಹೇಳೋಣ. ಬಟ್ ಐ ರಿಪೀಟ್,
ಸುವರ್ಣಸೌಧವನ್ನು ಕಟ್ಟುವಾಗ ಆಯ್ಕೆ ಮಾಡುವಾಗ ಅದು ಅಚಾನಕ್ಕಾಗಾಯಿತೋ ಹೆಂಗಾಯ್ತೋ ಗೊತ್ತಿಲ್ಲ, ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಬಂದುಬಿಟ್ಟಿದೆ. ವಿ ಹ್ಯಾವ್ ನೋ ಬಿಸ್ನೆಸ್ ಟು ಡಿಸ್ರಪ್ಟ್ ದಟ್ ಟ್ರಾಫಿಕ್ಕನ್ನು. ಬಿಕಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತಿರುವಂತಹ ಜನ ರೈತ ವಿರೋಧಿಗಳು ಅಲ್ಲ, ಸಿದ್ದರಾಮಯ್ಯ ಅಥವಾ ಜಗದೀಶ್ ಶೆಟ್ಟರ್ ಅಥವಾ ಇನ್ನೊಬ್ಬರ ಚೇಲಾಗಳು ಅಲ್ಲ, ಅವ್ರದ್ದೇ ಜನ ಅವರು. ಹಾಗಾಗಿ ಅದನ್ನು ಮಾಡ್ಕೂಡ್ದು. ಬಟ್ ಅದಕ್ಕೊಂದು ಪ್ರೊಟೆಸ್ಟಿಗೆ ಜಾಗ ಬೇಕಲ್ಲ. ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀರಲ್ಲ, ಇಲ್ಲೇನು ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತೀರಾ? ಅಲ್ಲೂ ಜಾಗ ಮಾಡಿ. MLAಗಳದ್ದು ಕ್ವಾರ್ಟರ್ಸ್ ಕಟ್ಟಕ್ಕೆ ವರ್ಷದಲ್ಲಿ 8 ದಿನ ಇರೋಕ್ಕೆ 224 ರೂಮು ಏನೋ ಕಟ್ಟಕ್ಕೆ ನಿಮ್ಮ ಹತ್ರ ಜಾಗ ಇದೆ. ಇದಕ್ಕೆ ಜಾಗ ಇಲ್ವಾ? ಆ ಜಾಗ ಪಕ್ಕಕ್ಕೆ ಇಟ್ಬಿಟ್ಟು ಸುಮ್ಮನೆ ಅದೇ ಜಾಗ ಬಿಟ್ಕೊಟ್ಬಿಡಿ ಇವ್ರಿಗೆ ಬೇಕಾರೆ. ಅಲ್ಲಿ ಬೇಲಿ ಹಾಕಿ, ಯಾರು ಬೇಡ ಅಂದಿರೋರು ನಿಮ್ಮನ್ನ ಇಲ್ಲಿ ಮಾಡ್ರಪ್ಪ ಪ್ರೊಟೆಸ್ಟ್ನ ದಯವಿಟ್ಟು. ಫೇರ್. ಓಕೆ. ಸಹಕಾರಿ ಮತ್ತು ನ್ಯಾಷನಲ್ ಬ್ಯಾಂಕ್ಗಳ ರೈತರ ಸಾಲ ಎಷ್ಟು, ಕೇಂದ್ರ ಕೊಟ್ಟಿರೋ ಬರ ಪರಿಹಾರ ಎಷ್ಟು, ಇದನ್ನೆಲ್ಲ ಒಂದಷ್ಟೇನೋ ಲೆಕ್ಕಾಚಾರ ಕೊಟ್ಟಿದ್ದಾರೆ. ಇದೆಲ್ಲ ದೊಡ್ಡ ದೊಡ್ಡ ನಂಬರಪ್ಪ. ಆದರೂ ಹೇಳ್ಬಿಡ್ತೀನಿ. ಸರ್ಕಾರ ಈ ವರ್ಷ ಬೆಳೆ ಪರಿಹಾರ ಬರ ಪರಿಹಾರ ನೀಡಿಲ್ವಂತೆ. ಕೇಂದ್ರ ಸರ್ಕಾರ 139 ತಾಲೂಕು ಬರಪೀಡಿತ 12,000 ಕೋಟಿ ಬೆಳೆ ನಷ್ಟ ಅಂತ ಕೇಂದ್ರಕ್ಕೆ ವರದಿಯಾಗಿದೆ. 4,500 ಕೋಟಿ ಬರ ಪರಿಹಾರಕ್ಕೆ ರಾಜ್ಯ ಕೇಳಿದೆ ಕೇಂದ್ರವನ್ನು. ಕುಡಿಯೋ ನೀರಿಗಾಗಿ ರಾಜ್ಯ ಸರ್ಕಾರ ಕೊಟ್ಟಿರೋದು 300 ಕೋಟಿ. ಸಹಕಾರಿ ಬ್ಯಾಂಕ್ನಲ್ಲಿ ಕಳೆದ ವರ್ಷ 21 ಲಕ್ಷ ರೈತರಿಗೆ 9,997 ಕೋಟಿ ಸಾಲ ಮಂಜೂರು ಮಾಡಿದ್ದಾರಂತೆ. ಬ್ಯಾಂಕ್ ಅದೇ ಸಹಕಾರಿ ಬ್ಯಾಂಕ್ಗಳಲ್ಲಿ ಅಕ್ಟೋಬರ್ ಅಂತ್ಯದವರೆಗೆ 5,900 ಕೋಟಿ ಸಾಲ ಕೊಟ್ಟಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 23 ಲಕ್ಷ ರೈತರು ಸಾಲ ಪಡ್ಕೊಂಡು 34,000 ಕೋಟಿ ಸಾಲ ಮಂಜೂರಾಗಿದೆ. ಕಬ್ಬು ಬೆಳೆಗಾರರಿಗೆ 2013ರಿಂದ 2016ರವರೆಗೆ ಬಾಕಿ ಇರುವ ಹಣ 136.37 ಕೋಟಿ. 100 ಕೋಟಿ ಬಾಕಿ ಹಣಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆ ತಂದಿವೆ ಸಕ್ಕರೆ ಕಾರ್ಖಾನೆಗಳು. ಇಲ್ಲಿವರೆಗೆ 3 ವರ್ಷಗಳಲ್ಲಿ ಕಬ್ಬು ಬೆಳೆಗಾರರಿಗೆ ಪಾವತಿಯಾಗಿರುವುದು ಕೇವಲ 31 ಕೋಟಿ. ಈಗೊಂದು ವಿರಾಮಕ್ಕೆ ಹೋಗಬೇಕು. ಯಾಕೆಂದರೆ ನಾನು ಕೊಟ್ಟಿರೋಷ್ಟೆಲ್ಲ ಕೋಟಿ 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 ಲೆಕ್ಕ ಕೊಟ್ಟಿದ್ದೀನಿ. ಯಾಕೆಂದರೆ ನಿಮ್ಮ ಮನಸ್ಸಲ್ಲಿ ಏನು ಓಡಾಡ್ತಾ ಇದೆ ಅಂದರೆ 2,000, 500, 100, 50, 20 ನಿಮ್ಮ ಮನಸ್ಸಿನಲ್ಲಿ ಓಡ್ತಿರೋದು ಈಗ ನೋಟುಗಳು. ದೊಡ್ಡು ಅಂತ ಹೇಳಿ ನಿಮ್ಮ ಕಣ್ಣು ಮುಂದೆ ಏನು ಬರ್ತಿದೆ ಜನಕ್ಕೀಗ? 2,000 ಬಿಟ್ರೆ ಅಪ್ಪಿ ಲಕ್ಕಿದ್ರೆ 500, ಇಲ್ದಿದ್ರೆ 100, 50, 20 ಅದೇ ಕುಣಿತಿದೆ ನಮ್ಮ ಕಣ್ಣು ಮುಂದೆ. ಸಡನ್ ಆಗಿ ನಾನು 5,900 ಕೋಟಿ 9,900 ಅಂದ್ರೆ ಅವ್ರು ಏನು ಅನ್ಕೋಬೇಕು, ನಿಮಗೆ ಬುದ್ಧಿಗಿದ್ದಿ ಇದೆಯಾ ಅಂತಾರೆ. ಅದಕ್ಕೆ ಆಲ್ ರೈಟ್. ಇವತ್ತಿನ ಸದನದ ಕಲಾಪಗಳು ಹಾಗೂ ಸದನ ನಡೆದ ರೀತಿಯ ಬಗ್ಗೆ, ಕಲಾಪ ಏನು ನಡೆದಿಲ್ಲ ಭಾಳ ದೊಡ್ಡದು, ಎಕ್ಸೆಪ್ಟ್ ಕೌನ್ಸಿಲ್ನಲ್ಲಿ ಐ ಥಿಂಕ್ ಐ ಆಮ್ ಹ್ಯಾಪಿ ಅನ್ಸುತ್ತೆ. ಅಟ್ಲೀಸ್ಟ್ ಏನೂ ಆಗಿಲ್ದಿದ್ದಾಗ ಏನಾದ್ರು ಆಗ್ತಿದೆಯೇನೋ ಅಂತ. ಬಿಕಾಸ್ ಈಶ್ವರಪ್ಪನವ್ರು ಏನೋ ಒಂದು ಪ್ರಸ್ತಾಪ ಮಾಡಿದ್ದಾರೆ, ಮುಖ್ಯಮಂತ್ರಿಗಳೇನೋ ಒಂದು ಸಲಹೆ ಕೊಡ್ತಿದ್ದಾರೆ ಸರ್ವಪಕ್ಷ ನಿಯೋಗದಲ್ಲಿ ಹೋಗೋಣ ಅಂತ. ಅದಕ್ಕೆ ಅವರೊಂದು ಪಕ್ಷ ಸಭೆ ಮಾಡೋಣ ಹಾಗಾರೆ ಅಂತಿದ್ದಾರೆ. ಇಟ್ ಲುಕ್ಸ್ ಲಿಟಲ್ ಪಾಸಿಟಿವ್. ಅದೇ ಆಗಬೇಕಾದ ಕೆಲಸ ಸದನಗಳಲ್ಲಿ. ಸದನದಲ್ಲಿ ಮಂತ್ರದಂಡ ಏನಿರಲ್ಲ, ಎಲ್ಲದಕ್ಕೂ ತೀರ್ಪನ್ನು ಕೊಟ್ಬಿಟ್ಟು ಎಲ್ಲದಕ್ಕೂ ಪರಿಹಾರ ಕೊಡೋಕ್ಕೆ. ಆದರೆ ಆ ರೀತಿಯಾದಂಥ ಬೆಳವಣಿಗೆಗಳು ಇರಬೇಕು ಸದನಗಳು ಅಂತಂದ ಮೇಲೆ. ಅದು ಬಿಟ್ಟರೆ ನನಗೇನು ಭಾಳ ದೊಡ್ಡದೇನು ಕಾಣಿಸ್ತಿಲ್ಲ ಯಾವುದುವೆ. ಆಲ್ ರೈಟ್. ಈ ಕುರಿತು ಮಾತನಾಡೋದಕ್ಕೆ ಮಾನ್ಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ಶ್ರೀ KS ಈಶ್ವರಪ್ಪನವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ತಮಗೊಂದು ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಇನ್ನು ರೈತ ಹೋರಾಟಗಾರರು ತಮ್ಮ ಹೋರಾಟಕ್ಕೆ ಜಾಗ ಕೊಟ್ಟಿಲ್ಲ, ಮಾನ ಮರ್ಯಾದೆ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಮಾನ ಮರ್ಯಾದೆ ಪ್ರಶ್ನೆ ಕೇಳ್ತಾ ಇದ್ರಲ್ಲ ಶಾಂತಕುಮಾರ್, ಹಂಗಂದ್ರೆ ಏನು ಸರ್? ಈಗ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಚಳುವಳಿಗಳನ್ನ ಹತ್ತಿಕ್ಕುವಂತ ಕೆಲಸ ಯಾಕೆ ಮಾಡ್ಬೇಕು? ರೈತರು ಉಗ್ರಗಾಮಿಗಳ ಸರ್. ಕರೆಕ್ಟ್. ನಾವು ಈ ದೇಶದಲ್ಲಿ ನಾವು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ರೈತರ ಸಮಸ್ಯೆ, ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿದ್ದಾರೆ. ನಮ್ ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂದ್ಮೇಲೆ ಸಮಸ್ಯೆ ಹೇಳ್ಕೊಳಕ್ ಸದನ ನಡೆಯೋವಾಗ್ಲೇ ಅಲ್ಲಿ ಯಾಕೆ ಹೋಗ್ಬೇಕು? ಅದೇ ಅದಕ್ಕೆ ಮೊದ್ಲೆಲ್ಲ ಮಾಡಲ್ಲ ನೀವು ಪ್ರೊಟೆಸ್ಟ್ಗಳು? ಸರ್ ಬೇರೆ ಟೈಮ್ ಸಿಗ್ಬೇಕಲ್ಲ ಇವರು. ಅವ್ರು ಸಿಕ್ಕಿದ್ರೆ ನಾವು ಅವಲಿ ಬಿಡ್ರಿ, ರೈತರನ್ನೇ ಒಂದ್ ಮಾಡ್ಕೊಂಡು ಯಾಕೆ ಪ್ರೊಟೆಸ್ಟ್ ಮಾಡಲ್ಲ? ಈ ಸದನ ನಡೆಯೋವಲ್ಲೇ ಯಾಕೆ ಹೋಯ್ತೀರಿ ನೀವು? ಸರ್ ಈಗ ಎಲ್ಲ ಸದನದಲ್ಲಿ ಎಲ್ಲಾ ಸದಸ್ಯರು ಇರ್ತಾರೆ. ವಿಶೇಷವಾಗಿ ರೈತರ ಸಮಸ್ಯೆ, ಜನರ ಸಮಸ್ಯೆ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದಿದ್ದಾರೆ. ಅದ್ ಬಿಡಿ, ಅವ್ರು ಮಾಡ್ಕೊತಾರೆ. ನನ್ ಪಾಯಿಂಟ್ ಅದಲ್ಲ. ಸಾರಿ ನನ್ ಪಾಯಿಂಟ್ ಅದಲ್ಲ ಶಾಂತಕುಮಾರ್. ಸದನ ನಡೆಯುವಾಗಲೇ ಏಕೆ ನಡೆಯಬೇಕು ಪ್ರತಿಭಟನೆ? ಸದನ ನಡೆಯುವಾಗಲೇ ಅಂತ ಹೇಳಿದ್ರೆ ಸರ್, ಸರ್ಕಾರ ಇಶ್ಯೂ ತಂದಿರೋದು ಇವತ್ತಿನ ಸಂದರ್ಭದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಚರ್ಚೆಗಾಗಿ. ಈ ಚರ್ಚೆ ಗಂಭೀರತೆ ಏನಿದೆ ಅಂತ ಸರ್ಕಾರದ ಗಮನ ಸೆಳೆಯಬೇಕಾದ್ದು ನಮ್ ಕರ್ತವ್ಯ. ಅಂದ್ರೆ ನಿಮ್ ಲೆಕ್ಕಾಚಾರದಲ್ಲಿ ಸರ್ಕಾರದ ಗಮನದಲ್ಲಿ ಇಲ್ವೋ? ಇಲ್ಲ ಸರ್, ಗಮನದಲ್ಲಿ 3 ವರ್ಷದಿಂದ ಬರಗಾಲ ಇದೆ. 1,800 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಈ ಮಾತನ್ನ ಆಡ್ತಾ ಇದ್ದವ್ರು ಸಂಜೆ ಚೀಫ್ ಮಿನಿಸ್ಟರ್ ಹತ್ರ ಮೀಟಿಂಗ್ ಹೋಗಿ ಬಂದ್ರಲ್ಲ, ಏನ್ ಸಾಧಿಸಿದ್ರಿ?
ಸರ್ ಮುಖ್ಯಮಂತ್ರಿ ಇದೇ ಪ್ರಶ್ನೆ ನಾವು ಕೇಳಿದ್ವಿ. ಹಾ. ನೀವು ನಿನ್ನೆಯಿಂದ ಇವತ್ತಿನ ತನಕ ಹಾ. ಚಳವಳಿಗೆ ಬರ್ತಕ್ಕಂತ ರೈತರನ್ನ ಆದಿ ಬೀದಿನೆಲ್ಲ ಬಂಧನ ಮಾಡಿ ಜೈಲು ಕಳಿಸುವಂತ ನೀಚ ಕೆಲಸ ಮಾಡಿದಿರಲ್ಲ. ನಿಮ್ ಸರ್ಕಾರಕ್ಕೆ ಜನತೆ ಗೌರವ ಇದೆಯಾ ಅಥವಾ ಗುಂಡೂರಾವ್ ಸರ್ಕಾರ? ಅದೆಲ್ಲ ಓಕೆ, ಏನಂದ್ರು ಹೇಳಿ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ, ನಿನ್ನೆ ಕೆಲವು ಕಡೆ ಅಹಿತಕರ ಘಟನೆ ನಡೆದಿತ್ತು, ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಮಾಡಿದ್ವಿ ಅಂತ ಹೇಳಿದ್ರು. ಅದೆಲ್ಲ ಓಲೆ ಬಿಟ್ಟಾಕಿ. ಈಗ ಸಮಸ್ಯೆಗೆ ಏನ್ ಹೇಳಿದ್ರು ಹೇಳಿ. ಸರ್ ಈಗ ನಾವು ರೈತರ ಸಾಲ ಮನ್ನಾ ಮಾಡ್ಬೇಕು ಅನ್ನೋ ವಿಚಾರ ಇಟ್ಟಿದೀವಿ. ಅವ್ರು ಏನಂದ್ರು? ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪರಿಶೀಲನೆ, ವೆರಿ ಗುಡ್. ಯಾಕೆ ಮನ್ನಾ ಮಾಡ್ಬೇಕು ಅನ್ನೋದು ಕೂಡ ಅವ್ರ ಗಮನಕ್ಕೆ ತಂದಿದೀವಿ. ಯಾವ ಉದ್ದೇಶಕ್ಕೋಸ್ಕರ ಮಾಡ್ಬೇಕು ಅನ್ನೋದು ಕೂಡ ಯಾವ್ದು? ಯಾವ ಉದ್ದೇಶಕ್ಕೆ ಮನ್ನಾ ಮಾಡ್ಬೇಕು ಅಂತಾನು ಗಮನಕ್ಕೆ ತಂದಿದ್ದಾರೆ. ಓಕೆ, ಅವ್ರು ಒಪ್ಕೊಂಡ್ರಾ? ಅವರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದಾರೆ ಸರ್. ಪರಿಶೀಲನೆ ಹಂಗಂದ್ರೆ ಏನ್ ಸರ್ಕಾರಿ ಭಾಷೆನಲ್ಲಿ ಪರಿಶೀಲನೆ ಅಂದ್ರೆ? ಅಲ್ಲ ಸರ್, ಈಗ ಅದು ಅವ್ರು ಹೇಳಿದ್ರು 20% ರೈತರಿಗೆ ನಾವು ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಇರ್ತಕ್ಕಂತ ಸೊಸೈಟಿಗಳು ಸಾಲ ಕೊಟ್ಟಿದೀವಿ. ಶೇಕಡ 60% ರಾಷ್ಟ್ರೀಕೃತ ಬ್ಯಾಂಕ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು. ಅದಕ್ಕೆ ನೀವು ಫಸ್ಟ್ ಮೊದಲು ಮಾಡಿ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ನಾವು ನೀವೆಲ್ಲ ಶೇರ್ ಮಾಡೋಣ ಅಂತ. ಶಾಂತಕುಮಾರ್, ಹಲೋ ಹೇಳಿ ಸರ್. ಈಶ್ವರಪ್ಪನವ್ರು ಇನ್ನೊಂದ್ ಕಡೆ ಲೈನಲ್ಲಿ ಇದ್ದಾರೆ. ಅವ್ರ ದೀರ್ಘಕಾಲ ಕಾಯಿಸೋದು ಸೌಜನ್ಯ ಅಲ್ಲ ಪ್ರತಿಪಕ್ಷದ ನಾಯಕರಾಗಿ ಅವರನ್ನ. ಆದರೆ ಒಂದು ಮಾತನ್ನು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಸದನಗಳು ನಡೆಯುವಂತಹ ಸಂದರ್ಭದಲ್ಲಿ ಆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಸದನ ಎಷ್ಟು ಸಾಂಕೇತಿಕವಾಗಿ ನಡೆಯುತ್ತೋ ನಮ್ಮ ರೈತ ಪ್ರತಿಭಟನೆಗಳು ಅಷ್ಟೇ ಸಾಂಕೇತಿಕವಾಗ್ತಾ ಇವೆ ಅನ್ನೋ ಅಪಾಯದ ಸೂಚನೆ ನನಗೆ ಕಾಣಿಸ್ತಿದೆ. ಅದಕ್ಕೆ ಇವ್ರುಗಳು ಹಿಂಗೆ ಆಡ್ತಿರೋದು ಅಲ್ವೇ? ಇಲ್ಲ ಸರ್, ರೈತರ ನಿರಂತರ ರೈತ ಹೋರಾಟಗಳು ಒಗ್ಗಟ್ಟಲಾಗಿದ್ದಿದ್ರೆ ಈ ಸ್ಟೇಜ್ ಇರ್ತಿತ್ತ? ಅವ್ರಿಗೂ ಗೊತ್ತಾಗಿದೆ ಇದು ಸಾಂಕೇತಿಕವಾಗಿ. ನಾವೆಂಗೆ ವಿಧಾನಸಭೆಗೆ ಬಂದಿದ್ದೀವೋ ಬೆಳಗಾಂನಲ್ಲಿ ಒಂಥರ ಟೂರ್ ಥರ, ನೀವು ಬಂದು ಹೋಗ್ತೀರಿ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಈ ಪರಿಸ್ಥಿತಿ. ನಮ್ಮನ್ನು ಯಾರು ಗಂಭೀರವಾಗಿ ತಗೊಳ್ಳಲ್ಲ. ನನ್ಗೇನು ಬೇಜಾರೇ ಇಲ್ಲ ಇವತ್ತು, ನಂಗೆ ಕೋಪನೂ ಬರ್ತಿಲ್ಲ ಇವತ್ತು, ನನ್ಗೇನು ಬರ್ತಿಲ್ಲ. ಬಹಳ ಬೇಸರದಲ್ಲಿ ಮಾತನಾಡಿದ್ದೀನಿ ಅಷ್ಟೇ. ಆಲ್ ರೈಟ್, ಬಿಟ್ಬಿಡಿ, ಆಯ್ತು ಬಿಟ್ಬಿಡಿ. ಹಿಂದೆ ಒಂದ್ಸರಿ ಇದನ್ನೇ ಎತ್ತಿದ್ದೆ, ಅದಷ್ಟೇ. ನೋಡಿ ಸರ್, ಸ್ವಾರ್ಥ ಮತ್ತು ಭ್ರಷ್ಟತೆ ಮತ್ತು ಸ್ವಹಿತ ಎಲ್ಲಿವರೆಗೆ ಸಾಯಲ್ವ ರೈತ ಮೂವ್ಮೆಂಟ್ ಇಂದ ಅಲ್ಲಿವರೆಗೂ ಇದೇ ಗತಿಯನ್ನು ರೈತರು ಅನುಭವಿಸ್ಬೇಕು. ಫಿನಿಶ್ಡ್, ಫರ್ಗೆಟ್ ಇಟ್. ಮಾನ್ಯ ಈಶ್ವರಪ್ಪನವರು ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈ ಸದನ ನಾನು ಈಗ ಒಂದು ಪದವನ್ನ ಬಳಸಿ ಹೋಲಿಕೆ ಮಾಡಿಬಿಟ್ಟೆ, ಅದು ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಾನಂದೆ ದಸರಾ ನಡೆಯೋ ತರ ನಡೀತಾ ಇದೆ ಅಂತ ನಿಮ್ಗೆ ಅನ್ಸತ್ತೋ? ಇಲ್ಲ ಸರ್, ಆ ತರ ಅನ್ಸಲ್ಲ. ನಿಮ್ಗೆ ಏನ್ ಅನ್ಸತ್ತೆ ಹೇಳಿ ಸರ್. ಯು ಹ್ಯಾವ್ ಎವ್ರಿ ರೈಟ್ ಟು ಕ್ರಿಟಿಸೈಸ್ ಮೀ, ಪ್ಲೀಸ್ ಗೋ ಅಹೆಡ್. ಇಲ್ಲ ನಾನು ಕ್ರಿಟಿಸೈಸ್ ಮಾಡಕ್ ಹೋಗಲ್ಲ. ಒಂದು ಸರ್ಕಾರ ಏನ್ ಕೆಲಸ ಮಾಡ್ಬೇಕು, ಆ ಸರ್ಕಾರವನ್ನ ಮಾಡಂತ ಕೆಲಸದಲ್ಲಿ ವಿಫಲವಾಗ್ತಾ ಇರೋಂತ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷ ಏನ್ ಮಾಡಬೇಕು? ನಾನು ನಿಮ್ ಪಕ್ಷದ ಪಾಲಿಗೆ ಬಂದಿಲ್ಲ. ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನ ಮೈಸೂರು ದಸರೆಯಂತೆ ಅಂತ ನಾನು ಅಂದೆ. ನನ್ನ ಹೋಲಿಕೆ ತಪ್ಪಾಗಿದ್ದರೆ ಯಾಕೆ? ಎಲ್ಲ ನಿಮ್ಮ ಹೋಲಿಕೆ 100% ತಪ್ಪು. ಯಾಕೆ ಅಂತಂದ್ರೆ ಒಂದು ವಿಧಾನ ಮಂಡಲದ ಅಧಿವೇಶನದಲ್ಲಿ ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ತಪ್ಪದಾಗ ಪ್ರತಿಪಕ್ಷ ಏನು ಅದಕ್ಕೆ ಸಲಹೆ ಕೊಡ್ಬೇಕು. ನಿಮ್ಮ ಪಕ್ಷದ ಆದಿಯಾಗಿ ಇವತ್ತಿನ ಶಾಸಕರು ಎಲ್ಲೋಗಿದ್ರಿ ಆರಂಭದ ದಿನ? ನಿಮ್ಮನ್ನ ಕೇಳಲ್ಲ ನಾನು. ಆಗ ಕಂಗ್ರಾಚುಲೇಷನ್ಸ್ ಮಾಡಿದೆ, ಈಶ್ವರಪ್ಪನವ್ರದ್ದು ಬೆಟರ್ ಇದ್ದಂಗಿದೆ ನನಗೆ ಪ್ರತಿಪಕ್ಷದ ಕೌನ್ಸಿಲ್ ನಲ್ಲಿ ಅಂತ ಅಂದೆ ನಾನು. ನನಗೆ ಒಂದೇ ಇವತ್ತು ಗಂಭೀರವಾಗಿ ಕಾಣಿಸ್ತಾ ಇರೋ ಪಾಯಿಂಟ್, ನೀವು ಮತ್ತೆ ಮುಖ್ಯಮಂತ್ರಿಗಳು ಮಾತನಾಡ್ತಿರೋದು ಬಿಟ್ಬಿಟ್ರೆ. ಹಾಗಿದ್ರೆ ನಿಮ್ಮ ಪಕ್ಷದ ಸದಸ್ಯರಾಗಿ ವಿಧಾನಸಭೆಯೂ ಸೇರಿದಂತೆ ಎಲ್ಲೋಗಿದ್ರಿ? ಒಂದ್ ನಿಮಿಷ. ವಿಧಾನ ಪರಿಷತ್ತಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಂಬರ್ ಏನಿದೆ 100% ಇವತ್ತು ಪ್ರೆಸೆಂಟ್. ಒಂದ್ ನಿಮಿಷ ಸರ್, ಶ್ರೀಮತಿ ವಿಮಲಾ ಗೌಡ್ರು ಮಾತ್ರ ಬೇರೆ ಪರ್ಸನಲ್ ಪ್ರಾಬ್ಲಮ್ ಪರ್ಮಿಷನ್ ತಗೊಂಡು ಅಲ್ಲಲ್ಲ, ಅಷ್ಟು ಜನ ಬಿಜೆಪಿ ಇದ್ವಿ. ಅದೊಂದು ನನ್ ಹೆಮ್ಮೆ. ಅಸೆಂಬ್ಲಿ ನಾನು ಗಮನ ಕೊಟ್ಟಿಲ್ಲ ಸರ್. ಅಸೆಂಬ್ಲಿಯಲ್ಲಿ ಬಿಜೆಪಿಯ 20 ಶಾಸಕರು, ಕಾಂಗ್ರೆಸ್ನ 26, ಜೆಡಿಎಸ್ ನ 5 ಶಾಸಕರು ಮಾತ್ರ ಸದನದಲ್ಲಿ ಇದ್ರು. ಶೇಕಡಾ 70% ಅಬ್ಸೆಂಟ್. ನನಗೆ ವಿಧಾನ ಪರಿಷತ್ತಲ್ಲೇ ಪೂರ ಇದ್ರಿಂದ ವಿಧಾನಸಭೆ ಏನ್ ನಡೆದಿದೆ ನನಗೆ ಗೊತ್ತಿಲ್ಲ. ಸಹೋದ್ಯೋಗಿನೋ ಕುಟುಂಬಸ್ಥರದ್ದು ಒಂದು ವಿವಾಹ ಕಾರ್ಯಕ್ರಮ, ಒಳ್ಳೆ ಮಂಗಳ ಕಾರ್ಯಕ್ರಮ ನಡೆದ್ರೆ ಹೋಗಬೇಡಿ ಅಂತ ಹೇಳೋಷ್ಟು ಕಟುಕರು ನೀಚರಾಗಿ ಆಗ್ಬಾರ್ದು ನಾವು. ನನ್ನ ಪ್ರಕಾರದಲ್ಲಿ. ಆದರೆ ಆದರೆ ಮೊದಲ ದಿನ ಹಿಂಗಾಗತ್ತೆ ಅಂದ್ರೆ ಜನ ಏನ್ ಅನ್ಕೋಬೇಕು ಹೇಳಿ ಸರ್. ನಾನು ಅದಕ್ಕೋಸ್ಕರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ವಿಧಾನ ಪರಿಷತ್ನಲ್ಲಿ 100% ನಮ್ಗಿದ್ವಿ, ಒಬ್ರು ಬಿಟ್ಟು
ವಿಧಾನಸಭೆಯಲ್ಲಿ ಏನ್ ನಡೆದಿದೆ ಅನ್ನೋ ನನ್ನ ಒಲೆ ಬಿಡಿ ಕಲ್ಪನೆ ಸರ್. ನನಗಿಲ್ಲ. ನಾನು ಅಲ್ಲಿ ನಾಳೆಯಿಂದ ಪೂರ ನಾಳೆಯಿಂದ busy ಇದ್ದೆ, ಶಟ್ಟರ್ ಅಲ್ಲಿ ಗೊತ್ತಿಲ್ಲ ನನಗೆ. ಹಿಡ್ಕೊಂಡೇ ಬರ್ತೀನಿ. ಯಾಕಂದ್ರೆ ಇನ್ನು ಅವ್ರದ್ದು ಕೇಳಿದ್ರೆ ಲೆಕ್ಕ ಆ ಕಡೆ ಕೊಡ್ತಾರೆ, ಈ ಕಡೆ ಲೆಕ್ಕ ನೀವು ಕೊಡ್ತೀರಿ ಇನ್ಮೇಲೆ. ಅಲ್ಲ, ಯಾರು ಕೊಡ್ಲಿ, ನಾನಂತೂ ಈ ಸ್ಪಷ್ಟವಾಗಿ ಸರ್ಕಾರದಿಂದ ಹೇಳ್ತೀನಿ. ಹಾಗಿದ್ರೆ ನೀವೇನೇನ್ ನಿರೀಕ್ಷೆ ಮಾಡ್ತಿದ್ದೀರಿ? ನೀವು ಅವ್ರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು, ನೀವು ರಾಜ್ಯ ಸರ್ಕಾರದ ಮೇಲೆ ಹೇಳೋದು, ಹಿಂಗ ಆಗೋಗ್ಬಿಡುತ್ತೋ ಅಥವಾ ಏನಾದ್ರೂ ಕಾಂಕ್ರೀಟ್ ಹೊರಗೆ ಬರ್ಬೋದೋ? ನೋಡಿ, ಕೇಂದ್ರ ಸರ್ಕಾರ ನಮ್ದಿದೆ, ನಮ್ದು ಜವಾಬ್ದಾರಿ ಇದೆ. ತುಂಬಾ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಪರ್ಫೆಕ್ಟ್. ರಾಜ್ಯ ಸರ್ಕಾರದ್ದೇನಿದೆ ಅವ್ರ ಜವಾಬ್ದಾರಿನ ಅವ್ರಿಗೆ ನೆನಪು ಮಾಡ್ಕೊಡ್ಬೇಕು. ಇದು ನಮ್ ಕೆಲಸ. ಇವತ್ತು ನಡೆದಂತಹ ವಿಶೇಷವಾದ ಬರ ಪರಿಹಾರದ ಬಗ್ಗೆ ಚರ್ಚೆ ನಡೆದಂತಲ್ಲಿ ಈಗಾಗ್ಲೇನೆ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸೋದಕ್ಕೆ ಯಾಕೆ ತಡ ಮಾಡಿದ್ರಿ ಅಂತಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, 3 ವಾರದ ಕೆಳಗಡೆ ಅಂದ್ರೆ 27ನೇ ತಾರೀಕು ಒಂದು ವರದಿ ಕಳಿಸಿದ್ವಿ, 15ನೇ ತಾರೀಕು 2ನೇ ವರದಿ ಕಳಿಸಿದ್ದೀವಿ ಅಂತ. 3 ವಾರದಲ್ಲಿ ಕೇಂದ್ರ ಸರ್ಕಾರದಿಂದ ಪರಿಹಾರ ನಿರೀಕ್ಷೆ ಮಾಡಂತ ವ್ಯವಸ್ಥೆ ನನಗಂತೂ ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ಕೇಳಿಲ್ಲ. 3 ವಾರದಲ್ಲಿ. ಎರಡನೇದು, ಇನ್ನು ಅದಕ್ಕೋಸ್ಕರ ನಾನು ಹೇಳಿದೆ, ಆಯ್ತು ಕೇಂದ್ರ ಸರ್ಕಾರ ನೀವು ಕಳಿಸಿರಂತ ಈ ಸಂದರ್ಭದಲ್ಲಿ ನಾವು ಇಬ್ರು ಕೂಡ ಒಟ್ಟಿಗೆ ಹೋಗಿ. ಅಂದ್ರೆ ಎಷ್ಟು ದಿನ ಬೇಕು ಕೇಂದ್ರ ಸರ್ಕಾರಕ್ಕೆ ಸಾಮಾನ್ಯವಾಗಿ ನಿಮ್ ಪ್ರಕಾರ? ಸರ್, ಕೇಂದ್ರ ಸರ್ಕಾರಕ್ಕೆ ಇವರೆಲ್ಲ ರೆಡಿ ಮಾಡಿ ಅಲ್ಲಿ ಹೋಗಿ ತಲುಪಿ ಇದೆಲ್ಲ ಆಗ್ಬೇಕಾದ್ರೆ ಕನಿಷ್ಠ 1-1.5 ತಿಂಗಳ ಹೌದು, ತಂಡನೂ ಬಂದಿತ್ತು. ಬಟ್ ನನ್ನ ಪಾಯಿಂಟ್ ಈಸ್, ಬರ ಮುಗಿದೋದ್ಮೇಲೆ ಅವ್ರು ಫಂಡ್ ಕೊಟ್ರೆಷ್ಟು ಬಿಟ್ರೆಷ್ಟು? ನೋ ಅದಲ್ಲ. ಯಾವಾಗ್ಲೂ ಕೂಡ ಕಳೆದ ವರ್ಷದಲ್ಲಿ ಕೊಟ್ಟಂತ ಹಣದ ಬಗ್ಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಇಲ್ಲಿಂದ ಮಾತಾಡ್ತೀರಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರು ಬಹಳ ಸೂಪರ್ ಸ್ಪೀಡ್ ಅಲ್ಲಿ ಇದಾರೆ ಸರ್, ಫುಲ್ ಡಿಜಿಟಲ್ ಲೆವೆಲ್ ಅಲ್ಲಿ ಇದಾರೆ. ಅವ್ರೀಗ ನೀವ್ ಯಾರು ಫೋನ್ ಹಾಕಿದ್ರೆ ಏನ್ರಿ 1.5 ತಿಂಗಳು ತಗೋತೀರಿ, ಬೇಗ ಕೊಡಕ್ಕಾಗಲ್ವ ಅಂದ್ರೆ ಕೊಡ್ತಾರ ಸರ್ ಅವರು, ನೀವು ಕೇಳ್ಬೇಕು ಯಾರು. ಸರ್ ನಾನು ಹೇಳ್ತಿರೋದು ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಇರ್ಬೇಕಾಗಿತ್ತು. ಇಲ್ಲಿಂದ ರಿಪೋರ್ಟ್ಗಳು ಕಳಿಸಿ ಅಲ್ಲಿ ಇಡೀ ರಾಜ್ಯದ ತರಿಸ್ಕೊಂಡು ಮಾಡ್ಬೇಕಾಗಿತ್ತು. ಇದು ಮೊದಲನೇದು. ಆದ್ರೂ ಕೂಡ ಇವತ್ತು ತುಂಬಾ ಸ್ಪಷ್ಟವಾಗಿ ಮುಖ್ಯಮಂತ್ರಿ ನಾನು ಹೇಳಿದ್ದೇನೆ, ನಾವು ಇಲ್ಲಿ ಬಿಜೆಪಿ ನೀವು ಕಾಂಗ್ರೆಸ್ ಅಂತಂದ್ರೆ ರೈತರು ರಾಜ್ಯ ಜನ ಹಾಳಾಗ್ತಾರೆ. ತಕ್ಷಣ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗೋಣ, ಅಲ್ಲಿ ಯಾಕೆ ಕೊಡಲ್ಲ ಅಂತ ಕೇಳೋಣ. ನಾವು ಬಿಜೆಪಿಯ ನೇತೃತ್ವದಲ್ಲೇ ಹೋಗೋಣ, ಬರ್ರಿ ಅದ್ ಯಾರು ಕೊಡಲ್ಲ ನೋಡೋಣ ಅಂತ ಅನ್ಬೇಕಪ್ಪ ನಾವು. ಇಲ್ಲ, ನೀವು ಅವ್ರ ಮುಖ್ಯಮಂತ್ರಿ ನೇತೃತ್ವದಲ್ಲೇ ಹೋಗ್ತೀವಿ. ಅದು ನಮ್ಮ ನೇತೃತ್ವ, ಅವ್ರ ನೇತೃತ್ವ ಪ್ರಶ್ನೆ ಅಂದ್ರೆ ಯಾರ ನೇತೃತ್ವ ಆದ್ರೂ ನಮಗೇನ್ ಬೇಜಾರಿಲ್ಲ. ಇಲ್ಲ, ನಮ್ ರಾಜ್ಯಕ್ಕೆ ದುಡ್ಡು ಬರ್ಬೇಕು. ನಮಗ್ ದುಡ್ಡು ರಾಜ್ಯಕ್ಕೆ ಬರೋದು ಅಷ್ಟೇ ಅಲ್ಲ, ಸರಿಯಾಗಿ ರೈತರನ್ನ ಸೇರ್ಬೇಕಷ್ಟೇ. ನಮಗ್ ಸೇರಿದ್ರೆ ನಮ್ಗೆ ಯಾರ ನೇತೃತ್ವ ಆದ್ರೆ ನಮಗೇನು ಹೋಗ್ಬೇಕು? ಹಾಗಿದ್ರೆ ಈ ಸದನ ಆಗೋದ್ರೊಳಗಡೆ ಇದಕ್ಕೊಂದು ಕಾಂಕ್ರೀಟ್ ಶೇಪ್ ಕೊಡ್ತೀರಿ ಅಂತ ನಿಮ್ದು ವಾದ ಅಲ್ವಾ ಸರ್? ಖಂಡಿತ ಇದೆ. ಅವ್ರು ಒಪ್ಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಖಂಡಿತ ಹೋಗೋಣ ಅಂತ ಮಾತು ಒಪ್ಕೊಂಡಿದ್ದಾರೆ. ಅದೊಂದು ಸಂತೋಷ ಸಂಗತಿ. ಮೊದಲನೇದು. ಪ್ರಶ್ನೆ ಕೇಳ್ಬೇಕಂತ ಕೇಳ್ಬಿಡ್ಲೆ? ಕೇಳಿ. ಅಲ್ಲ ಸರ್, ಈಗ ತಾವು ಹೇಳ್ತಾ ಇದ್ರಿ, ಕುರುಬೂರು ಶಾಂತಕುಮಾರ್ ಅವ್ರಿಗೂ ಸೇರಿದಂತೆ ಈ ಪ್ರಶ್ನೆ, ತಾವು ಹೇಳ್ತಾ ಇದ್ರಿ ರೈತರ ಹೋರಾಟ ಒಂದ್ ರೀತಿ ಒಗ್ಗಟ್ಟಿನಲ್ಲಿ ನಡೀತಾ ಇಲ್ಲ, ಅದು ಕೂಡ ಸಾಂಕೇತಿಕವಾಗಿದೆ. ಚರ್ಚೆ ಮಾಡೋದು ಬೇಡ. ಮಹದಾಯಿ ವಿಚಾರದಲ್ಲಿ ಒಗ್ಗಟ್ಟಿನ ಹೋರಾಟ ನಡೀತಾ ಇದೆ, 1 ವರ್ಷದಿಂದ ನಡೀತಾ ಇದೆ, ಆದ್ರೂ ಕೂಡ ಏನೂ ಆಗಿಲ್ಲ. ಈಶ್ವರಪ್ಪನವರು ಈ ಅಧಿವೇಶನದಲ್ಲಿ ಅದಕ್ಕೊಂದು ಅಂತ್ಯ ಹಾಡಿ ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ಗೋವಾ ಬೇಗ ಸಿಗತ್ತೆ. ನೀವು ಬೇರೆ ಸಬ್ಜೆಕ್ಟ್ ಹೋಗ್ಬಿಟ್ರೆ ಆಗ್ಲೇ, ದಯವಿಟ್ಟು ಮಹದಾಯಿಗೆ ಆಮೇಲೆ ಬರ್ತೀನಿ. ಈಗ ಬಂದ್ಬಿಡೋಣ, ಆ ಸಬ್ಜೆಕ್ಟ್ ಕ್ಲೋಸ್ ಮಾಡೋಣ, ಮಹದಾಯಿಗೆ ಬಂದ್ಬಿಡೋಣ. ಬರೋದ್ ಬಗ್ಗೆ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಸರ್. ಬರ ಮುಗಿದಿದೆ, ನೀವು ಯಾಕಂದ್ರೆ ಆಶ್ವಾಸನೆ ಹೇಳ್ತಾ ಇದ್ದೀರಿ ಕೇಂದ್ರ ಸರ್ಕಾರದಿಂದ ದುಡ್ಡು ತರ್ಕೊಡೋ ಜವಾಬ್ದಾರಿ ಬಿಜೆಪಿ ಮೇಲೆ ಇದೆ, ಕಾಂಗ್ರೆಸ್ ನಾವು ತರ್ತೀವಿ ಬಿಡ್ರಿ ಅಂತಂದಿದ್ದೀರಿ. ಅದಾಯ್ತಲ್ಲ ಸರ್, ಅದಾಯ್ತು. ಆದ್ರೆ ಇದು ವಿಶೇಷವಾಗಿ ಕುಡಿಯೋ ನೀರಿನ ಅಂಶದ ಬಗ್ಗೆ ರಾಜ್ಯ ಸರ್ಕಾರ ಕರ್ತವ್ಯ ಇದೆ. 1,400 ಕೋಟಿ ರೂಪಾಯಿನಷ್ಟು ಇವತ್ತು ರಾಜ್ಯ ಸರ್ಕಾರ ಇಡೀ ಎಲ್ಲಾ ಜಿಲ್ಲೆಗಳಿಗೂ ಕೊಡ್ಬೇಕು. ಇದನ್ನ ನಾನು ಇವತ್ತು ಪ್ರಸ್ತಾಪ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು 50 ಲಕ್ಷ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೆ 139 ಕ್ಷೇತ್ರಕ್ಕೆ ಕಳಿಸಿದೀವಿ ಅಂದ್ರು. ನಾನಿವತ್ತು ಅವ್ರು ಪ್ರಸ್ತಾಪ ಮಾಡಿದೆ, 1 ರೂಪಾಯಿ ಕೂಡ ಇನ್ನು ನಿಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಆಗಿಲ್ಲ, ಯಾವ ಡಿಸಿಗೂ ಹೋಗಿಲ್ಲ ಅಂತಂದಾಗ ಅಲ್ಲೇ ಕೂತಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಕೇಳಿದ್ರು. ಅವ್ರೇನೋ ಒಂದು ಟೆಕ್ನಿಕಲ್ ಸಮಸ್ಯೆ ಹೇಳಿದ್ರು. ಅದಕ್ಕೋಸ್ಕರ ಹೇಳಿದೆ, ಇವತ್ತು ಖಂಡಿತ ಅದನ್ನ ಪರಿಹಾರ ಮಾಡ್ಕೊಂಡು ಇಮ್ಮಿಡಿಯೇಟ್ ಕಳಿಸೋ ವ್ಯವಸ್ಥೆ ಮಾಡಿ ಅಂತ ಹೇಳಿದೀವಿ. ಅದು ಒಪ್ಪಿದ್ದಾರೆ. 50 ಲಕ್ಷ. ಈಗ ಮಾತಾಡಿಗೆ ಬನ್ನಿ. ಹೇಳಿ ಸರ್. ಮಹದಾಯಿ ಬಗ್ಗೆ ಸರ್ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಇದು ನೇರವಾಗಿ ರಾಜಕಾರಣ ಸರ್, ನೇರವಾಗಿ ರಾಜಕಾರಣ. ಯಾಕೆಂತಂದ್ರೆ ಗೋವಾ ಸರ್ಕಾರದಲ್ಲಿ ಇವತ್ತು ಫೆಬ್ರವರಿ ಚುನಾವಣೆ ಬರ್ತಾ ಇದೆ. ಅಲ್ಲಿ ಯಾರು ಅಲ್ಲೇನ್ ಬಹಳ 100 ಸೀಟ್ ಇಲ್ಲ, ಇರೋದು 35-40 ಸೀಟು. ಯಾರೇ ಕಾಂಗ್ರೆಸ್ ಆಗ್ಲಿ ಯಾರೇ ನೀರ್ ಬಿಡ್ತೀವಿ ಅಂತಂದ್ರೆ ಆ ಸರ್ಕಾರ ಬಿದ್ದೋಗುತ್ತೆ. ಯಾವುದೇ ರಾಜಕಾರಣಿ ಇನ್ನೊಂದು ರಾಜ್ಯಕ್ಕೆ ನೀರ್ ಬಿಟ್ಟು ಅವ್ರ ಸರ್ಕಾರ ಕಳ್ಕೊಂಡಕ್ಕೆ ಅವ್ರು ಯಾರು ತಯಾರಿರಕ್ಕೆ ಸಾಧ್ಯನೇ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ. ಫೆಬ್ರವರಿವರೆಗೂ ಬಾಯಿ ಮುಚ್ಕೊಂಡಿರೋಣ, ಅದಾದ್ಮೇಲೆ ಸ್ಟಾರ್ಟ್ ಮಾಡೋಣ ಟಾಕಿಂಗ್ ಅಲ್ವೇ? ಇದು ಒಂದು. ಎರಡನೇದು, ಕರ್ನಾಟಕ ರಾಜ್ಯದಲ್ಲೂ ಕೂಡ ಏನಾಗುತ್ತೆ, ನಾವು ರಾಜಕಾರಣ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ?
ಮತ್ತೆ ಏನ್ ಮಾಡ್ತಾ ಇದೀವಿ ಹಾ. ಇವತ್ತು ಗೋವಾ ಸರ್ಕಾರಕ್ಕೆ ನಾವು ಬಲವಂತ ಮಾಡ್ಬೇಕಾದ್ರೆ ನಾವು ಒಟ್ಟಾಗಿ ಹೋದ್ರೆ ಉಪಯೋಗ ಆಗುತ್ತೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಆಡಳಿತ ಪಕ್ಷ, ವಿರೋಧ ಪಕ್ಷ ಒಟ್ಟಾಗಿ ಒಂದೇ ಅಭಿಪ್ರಾಯ ನಾವು ಇಟ್ಕೊಂಡು ಹೋದ್ರೆ ಅಪ್ಪ ನೀರ್ ಕೊಡಿ ಅಂತ ಕೇಳಿದಾಗ ಅವರು ಒಟ್ಟಾಗಿದ್ರೆ ಮಾತ್ರ ಸರ್ ಉಪಯೋಗ ಈಗ ಆಗುತ್ತೆ. ಅಲ್ಲೊಂದಿದೆ ಸರ್, ಅಲ್ಲೊಂದಿದೆ ಏನು ಅಂತಂದ್ರೆ ಕಾಂಗ್ರೆಸ್ನವ್ರು ಕಳ್ಕೊಳ್ಳೋದು ಏನಿಲ್ಲ, ಹಿಂಗಾಗಿ ಅವ್ರು ರೆಡಿ ಇದ್ದಾರೆ, ಬಿಜೆಪಿ ಅವರ ಸದ್ಯಕ್ಕೆ ರೆಡಿ ಇಲ್ಲ ಅಂತ ಒಗ್ಗಟ್ಟಾಗಿ ಹೋಗಕ್ಕೆ ನಿಯೋಗದಲ್ಲಿ. ನಮ್ಗೆ ನಮ್ದೇನ್ ಗಂಟು ಹೋಗುತ್ತೆ ಹೋಗಕ್ಕೆ? ಮತ್ತೆ ಹಂಗಂದ್ರೆ decision ತಗೊಳ್ಳಿ. ಸರ್ ಯಾರ್ಯಾರ ಗಂಟೆ ಅಲ್ಲಲ್ಲ, ನಾನು ಹೇಳೋದು ಕೇಳಿ, ನೀವು ನರೇಂದ್ರ ಮೋದಿ BJP ಕೇಳಬೇಕು ಈ ಪ್ರಶ್ನೆ. ಅಂದ ತಕ್ಷಣ ಯಾರ್ಯಾರ ಗಂಟೆ ನಾನು ಎಲ್ಲೆಲ್ಲಿದೆ ಹೋಗ್ಬೇಕು ಹೇಳಪ್ಪ ಈಗ. ಅಂದ್ರೆ ಅವ್ರು ಬುಡಾಳಾಡಿಸಿ ತೋರಿಸ್ತಾರೆ. ಅಲ್ಲಲ್ಲ, ಅವ್ರಿಗೆ ಏನ್ ಬೇಕಾದ್ರೆ ಇರ್ಲಿ, ನಾನು ಅದಕ್ಕೋಸ್ಕರ ಹೇಳಿದೆ ಹಾ. ಕಾಂಗ್ರೆಸ್ನವ್ರು ಏನು ಹೋಗಲ್ಲ, ಬಿಜೆಪಿ ಏನು ಹೋಗುತ್ತೆ ಅಂದ್ರೆ ನೀವು ಹೇಳಿದ ತಕ್ಷಣ ಒಪ್ಕೋಬೇಕು. ಈಗ ಒಪ್ಕೊಂಡೆ ಸರ್. ಸಾಧ್ಯನೇ ಈಗ ಇಲ್ಲ. my question ನಾನು ಹೇಳ್ತಿರೋದೇನು is, ಮಾನ್ಯ ಈಶ್ವರಪ್ಪನವರೇ, ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ, ತುಂಬಾ ಕ್ಲಿಯರ್ ಮಾನ್ಯ ಹೇಳ್ತೀನಿ. ಈಶ್ವರಪ್ಪನವರೇ, ಅಲ್ಲಿಯ ಕಾಂಗ್ರೆಸ್, ಅಲ್ಲಿಯ ಬಿಜೆಪಿ ಎರಡೂ ಪಕ್ಷ ಒಪ್ಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ ಇಲ್ಲೂ ಬಿಜೆಪಿನ ಒಟ್ಟಿದೀವಿ, ನೀವು ಒಟ್ಟಾಗಿ ಬನ್ನಿ ಅಂತ ಕರೆದಾಗ ಮಾತ್ರ ಇದು ಬಗೆಹರಿಯುತ್ತೆ. ಅಲ್ಲಿಗೆ ನಂಗೆ ಗೊತ್ತಿಲ್ಲ ಸರ್ ಮೊಮ್ಮಕ್ಕಳು ಮರಿಮಕ್ಕಳ ಟೈಮಲ್ಲಿ ಎಲ್ಲರೂ ಶಟ್ಲ್ ಆಗ್ಬೋದೇನೋ ಮ್ಯಾಟ್ರ್ ಇದು ನೋಡೋಣ ಬಿಡಿ. ಆಗ್ಬೋದೇನೋ ಅದು ಗೊತ್ತಿಲ್ಲ ನನಗೆ. ಇದ್ದಂಗಿದೆ ಅದಾದ್ಮೇಲೆ ನೋಡೋಣ ದೀರ್ಘಕಾಲದ 10th 5 year plan ಅದು ಫೇರ್ ಆಲ್ ರೈಟ್ ಯು ಹ್ಯಾವ್ ಎಕ್ಸ್ಪ್ಲೈನ್ಡ್ ಯುವರ್ ಪೊಸಿಷನ್. ಮಾನ್ಯ ಕುರುಬೂರು ಶಾಂತಕುಮಾರ್ ಅವರೇ, ಚೀಫ್ ಮಿನಿಸ್ಟರ್ ಹೇಳಿದ್ದು ನಿಮಗೆ ಸಂತೋಷ ತಂದು ನಿಮ್ದು ಪ್ರತಿಭಟನೆ ನಿಲ್ಲತ್ತಾ ಮುಂದುವರಿಯತ್ತಾ? ಸರ್ ಸಂತೋಷ ತಂದಿದೆ ಅಂತ ಎಸ್ ಸರ್, ಈಶ್ವರಪ್ಪ ಅವರೇ ಥ್ಯಾಂಕ್ ಯು. ಎಸ್ ಹಲೋ ಶಾಂತಕುಮಾರ್. ಹಲೋ ಸರ್, ನಮಗೆ ಸಂತೋಷ ತಂದಿದೆ ಅಂತ ನಾವು ಭಾವಿಸಕ್ಕಾಗಲ್ಲ. ಹಾ. ನಾವು ಒಂದು ಸ್ವಲ್ಪ ಮಟ್ಟಿಗೆ ವಿಶ್ವಾಸ ಇಡಬೇಕಾಗ್ತದೆ. ಏನ್ ವಿಶ್ವಾಸ ಸರ್? ಹಂತಹಂತವಾಗಿ ಕಬ್ಬು ಬೆಳೆಗಾರರದ್ದು ಸಮಸ್ಯೆಗಳು ಇನ್ನುವರೆಗೂ ಕೂಡ ಸಮಸ್ಯೆ ಅವ್ರಿಗೆ ಬಗೆಹರಿಸಕ್ಕಾಗಿಲ್ಲ. ಪ್ರತಿ ಸಲ ಮೀಟಿಂಗ್ ಮಾಡಿದ್ರು, ಇವತ್ತು ಅವ್ರು ಹೇಳಿದ್ದ ಆಶ್ವಾಸನೆಗೆ ತಾವು ಸಂತೋಷವಾಗಿ ಇಲ್ಲ ಮೇಡಮ್, ಇಲ್ಲ. ಈ ಕಳೆದ ವರ್ಷದ ಸಮಸ್ಯೆಗಳೇ ಬೇರೆ, ಈ ವರ್ಷದ ಸಮಸ್ಯೆಗಳೇ ಬೇರೆ. ಹೌದೌದು. ಸಮಸ್ಯೆಗಳು ಪ್ರತಿ ವರ್ಷ ಬದಲಾವಣೆ ಆಗ್ತಾ ಬಾಕಿ ಇರ್ತವೆ. ಕಳೆದ ವರ್ಷದ ಕೊಟ್ಟಿಲ್ವಲ್ಲ ಸರ್? ಸರ್ ಆ ಮಂತ್ರಿಗಳ ಕಾರ್ಖಾನೆಯಿಂದ ಬಂದಿದ್ಯಾ? ಯಾವ ಮಂತ್ರಿಗಳು ಕಾರ್ಖಾನೆಗಳಿಂದ ಬಂದಿದೆ ಸರ್, ಇನ್ನು ಕೆಲವರು ಬರ್ಬೇಕಾಗಿದೆ. ಅದನ್ನ ಈಗ ಸಚಿವರ ಜೊತೆ ಮಾತಾಡಿದ್ದಾರೆ. ಮತ್ತೆ ಈ ವರ್ಷದ ಬೆಲೆ ನಿಗದಿ ವಿಚಾರ, ಮತ್ತೆ ಉಪ ಉತ್ಪನ್ನಗಳ ಲಾಭದ ವಿಚಾರ, ಮತ್ತೆ ಒಂದು ಸಭೆ ಕರೀಲಿಕ್ಕೆ ಕೇಳಿದ್ದಾರೆ. ನಾವು ಸ್ವಲ್ಪ ಕಾದು ನೋಡ್ಲೇಬೇಕಾಗ್ತದೆ. ಆಲ್ ರೈಟ್ ಸರ್, ನಿಮ್ಮ ತಾಳ್ಮೆಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ನೀವು ತಾಳ್ಮೆಯಿಂದ ಕಾಯಿರಿ, ತಪ್ಪೇನಿಲ್ಲ. ಎಲ್ಲಾನು ನಾಳೆ ಬೆಳಗ್ಗೆನೆ ಸಾಲ್ವೂ ಆಗಲ್ಲ. ಮಾನ್ಯ ಶ್ರೀ ಕುರುಬೂರು ಶಾಂತಕುಮಾರ್ ಹಾಗೂ ಮಾನ್ಯ ಈಶ್ವರಪ್ಪನವ್ರಿಗೆ ಧನ್ಯವಾದಗಳು. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.